ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ನೇತ್ರಾವತಿ ಅಂತ. ನಾನು ಅಂತಾರಾಷ್ಟ್ರೀಯ ಥ್ರೋಬಾಲ್ ಸಂಸ್ಥೆಯಲ್ಲಿ ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ನಾನು ಎಲೆಕ್ಟ್ರಾನಿಕ್ಸ್ ಅಂಡ್ ಇಂಜಿನಿಯರ್ ಆಗಿ ಕೆಲಸ ನಿರ್ವಹಿಸ್ತಾ ಇದ್ದೆ ಕಾಗ್ನಿಸೆಂಟ್ ಟೆಕ್ನಾಲಜಿ ಸೊಲ್ಯೂಷನ್ಸ್ನಲ್ಲಿ. ಈ ಆರೋಗ್ಯಕ್ಕಾಗಿ ಥ್ರೋಬಾಲ್ ಎಂಬ ಕಾರ್ಯಕ್ರಮದಲ್ಲಿ ಸಂಪೂರ್ಣ ಹೆಗ್ಡೆಯವರು ನಮ್ಮ ಜೊತೆ ಇದ್ದಾರೆ ಕೆಲವು ಮಾಹಿತಿ ನೀಡಲು. ನಿಮ್ಮೆಲ್ಲರಿಗೂ ಸುಸ್ವಾಗತ. ನಮಸ್ಕಾರ ಸಂಪೂರ್ಣ. ನಿಮ್ಮ ಮಾಹಿತಿ ನಿಮ್ಮ ಬಗ್ಗೆ ನಿಮ್ಮಿಂದಲೇ ಕೇಳಿ ತಿಳಿಯೋದಕ್ಕೆ ನಮಗೆಲ್ಲರಿಗೂ ಆಸೆ. ಅದನ್ನ ನೀವೇ ಹೇಳ್ಬಿಡಿ, ನಿಮ್ಮ ಬಗ್ಗೆ ನಿಮ್ಮ ಪರಿಚಯ ನೀವೇ ಕೊಡಿ ನಿಮ್ಮ ಬಾಯಲ್ಲೇ. ಖಂಡಿತ. ನಮಸ್ಕಾರ ನೇತ್ರ. ನಮಸ್ಕಾರ ಎಲ್ಲ ವೀಕ್ಷಕರಿಗೂ. ಶ್ರೀ ಗುರುಭ್ಯೋ ನಮಃ. ನಾನು ಸಂಪೂರ್ಣ ಹೆಗ್ಡೆ. ನಾನು ಅಂತಾರಾಷ್ಟ್ರೀಯ ಥ್ರೋಬಾಲ್ ಫೆಡರೇಷನ್ನಲ್ಲಿ ಅಸಿಸ್ಟೆಂಟ್ ಸೆಕ್ರೆಟರಿ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಅದರ ಜೊತೆಗೆ ಅದು ನನ್ನ ಪ್ರವೃತ್ತಿ ಅಂತ ಹೇಳ್ಬೋದು. ವೃತ್ತಿಯಲ್ಲಿ ನಮ್ಮದೇ ಒಂದು ಬ್ಲೂಮ್ ವ್ಯಾಲ್ಯೂ ಅಂತ ಒಂದು ಸಂಸ್ಥೆಯನ್ನು, AI ಕಂಪನಿಯನ್ನು ನಾವು ನಡೆಸ್ತಾ ಇದ್ದೀವಿ. ನಾನು ದತ್ತಾಂಶ ವಿಜ್ಞಾನಿ. ಈಗ ಥ್ರೋಬಾಲ್ ಒಂದು ಸಂಸ್ಥೆ ಅಂತ, ಅಂತಾರಾಷ್ಟ್ರೀಯ ಥ್ರೋಬಾಲ್ ಫೆಡರೇಷನ್ ಅಂತ ಏನಿದೆಯೋ ಅದು ಒಂದು ದೊಡ್ಡ ಸಂಸ್ಥೆ. ಅಲ್ಲಿ 58 ದೇಶಗಳ ಒಂದು ಅಫಿಲಿಯೇಷನ್ ಇದೆ. ನಾವೆಲ್ಲ ಒಟ್ಟಿಗೆ ಒಂದು ಥ್ರೋಬಾಲನ್ನು ಒಲಿಂಪಿಕ್ಸಿಗೆ ತಗೊಂಡು ಹೋಗಬೇಕು ಅಂತ ಅದ್ರ ಬಗ್ಗೆ ನಾವು ಕೆಲಸ ಮಾಡ್ತಾ ಇದ್ದೀವಿ. ಈಗ ಸಂಸ್ಕೃತದಲ್ಲಿ ಒಂದು ಶ್ಲೋಕ ಬರುತ್ತೆ, ಅದರಿಂದ ಶುರು ಮಾಡೋಣ ಅಂತ ನನಗೆ. ಅಯಂ ಮೇ ಹಸ್ತೋ ಭಗವಾನ್ ಅಯಂ ಮೇ ಭಗವತ್ತರಃ ಅಯಂ ಮೇ ವಿಶ್ವಭೇಷಜೋಯಗುಂ ಶಿವಾಭಿಮರ್ಶನಃ. ಓಂ ಶಾಂತಿ ಶಾಂತಿ ಶಾಂತಿ. ಇದು ವೇದಗಳಲ್ಲಿ ಬರುವಂತಹ ಒಂದು ಮಂತ್ರ. ಇದರ ಅರ್ಥ ನಮ್ಮ ಹಸ್ತದಲ್ಲಿ ಔಷಧಿ ಗುಣಗಳಿದೆ ಅಂತ. ಆ ಔಷಧಿ ಗುಣ ಎಷ್ಟು ಮಹತ್ತರವಾಗಿದ್ದು ಅಂತಂದರೆ ಈಶ್ವರನಿಗಿಂತನೂ ಅದರ ಪ್ರಭಾವ ಜಾಸ್ತಿ ಅಂತ ಒಂದು ಶ್ಲೋಕ ಬರುತ್ತೆ, ವೇದದಲ್ಲಿ ಬರುವಂಥದ್ದು ಇದು. ಅದಕ್ಕೂ ಈ ಥ್ರೋಬಾಲ್ಗೂ ಏನು ಸಂಬಂಧ ಅಂತ ನಾವು ಮುಂದೆ ಮಾತಾಡ್ಕೊಂಡು ಹೋಗೋಣ. ಅದ್ರ ಬಗ್ಗೆ ಹೇಳ್ತೀನಿ ನಾನು ವೈಜ್ಞಾನಿಕ ಹಿನ್ನೆಲೆ ಮಾತಾಡುವಾಗ. ಈಗ ಅಂತಾರಾಷ್ಟ್ರೀಯ ಥ್ರೋಬಾಲ್ ಸಂಸ್ಥೆ ಬಗ್ಗೆ ಹೇಳಬೇಕು ಅಂತಂದರೆ 59 ದೇಶಗಳ ಒಂದು ಅಫಿಲಿಯೇಷನ್ ಇರುವಂಥ ಒಂದು ಸಂಸ್ಥೆ ಇದು. ಇನ್ನೂ ಜಾಸ್ತಿ ದೇಶಗಳು ನಮ್ಮ ಜೊತೆ ಕೈ ಜೋಡಿಸ್ತಾ ಇದ್ದಾವೆ. ಅದರ ಜೊತೆಗೆ ಇದನ್ನು ನಾವು ಒಲಿಂಪಿಕ್ಸಿಗೆ ತಗೊಂಡು ಹೋಗಬೇಕು ಅಂತ ಆ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದ್ದೀವಿ. ಭಾರತದ ಒಂದು ಬೆಂಗಳೂರಿನಲ್ಲೇ ಅದನ್ನು ಸಂಸ್ಥಾಪನೆ ಆಗಿರುವಂಥ ಸಂಸ್ಥೆ ಡಾಕ್ಟರ್ ಟಿ ರಾಮಣ್ಣ ಅನ್ನುವಂಥವರು ನಾಯಕತ್ವ ತಗೊಂಡು ಭಾರತದಲ್ಲಿ ಈ ಸಂಸ್ಥೆಯನ್ನು 2008ರಲ್ಲೇ ಸ್ಥಾಪನೆ ಮಾಡಿ, ಅದರ ನಂತರ ಏಷ್ಯನ್ ಥ್ರೋಬಾಲ್ ಫೆಡರೇಷನ್ನು ಮತ್ತು ಭಾರತೀಯ ಥ್ರೋಬಾಲ್ ಫೆಡರೇಷನ್ ಇದನ್ನೆಲ್ಲ ಸಂಸ್ಥಾಪನೆ ಮಾಡಿದವರು ಸಹ ಅವರೇನೆ. ಬೆಂಗಳೂರಲ್ಲಿ ಕಂಠೀರವ ಸ್ಟೇಡಿಯಂ ಹತ್ರನೇ ಇರೋದು ನಮ್ಮ ಆಫೀಸು. ಅದು ನಮಗೊಂಥರ ಒಂದು ಹೆಮ್ಮೆ. ನಮ್ಮ ದೇಶದಲ್ಲಿ ಶುರುವಾದಂಥ ಇದೊಂದು ಸಂಸ್ಥೆ ಎಷ್ಟು ದೊಡ್ಡದಾಗಿ ಇವತ್ತು ಬೆಳೀತಾ ಇದೆ. ಪ್ರಪಂಚದಾದ್ಯಂತ ಹಬ್ಬಿಸಿ ಈ ಆಟವನ್ನು ನಾವು ಎಲ್ಲ ಕಡೆ ಒಂದು ಪ್ರಚಾರ ಮಾಡ್ತಾ ಇದ್ದೀವಿ. ಇದು ಯಾತಕ್ಕೆ ಅನ್ನೋದು, ಈಗ ಆರೋಗ್ಯಕ್ಕಾಗಿ ಥ್ರೋಬಾಲ್ ಅಂತ ನಾವೇನು ಮಾತಾಡ್ತಾ ಇದ್ದೀವೋ, ಯಾತಕ್ಕೆ ಇದು ಆಟ ಅಂತಂದರೆ ಬರೀ ಆಟನಪ್ಪ ಎಲ್ಲರೂ ಆಡ್ತಾರೆ ಅಂತ ನಾವು ಅಂದ್ಕೋತೀವಿ. ಆದರೆ ಇಲ್ಲಿ ವಿಶೇಷವಾಗಿ ಆರೋಗ್ಯಕ್ಕೆ ಹೇಗೆ ನಾವು ಒತ್ತು ಕೊಡ್ಬೋದು ಅನ್ನೋದನ್ನು ಇವತ್ತು ಮಾತಾಡೋಣ. ಈ ಆರೋಗ್ಯಕ್ಕಾಗಿ ಥ್ರೋಬಾಲ್ ಎನ್ನುವ ಹಿನ್ನೆಲೆಯ ಬಗ್ಗೆ ಸ್ವಲ್ಪ ಸಂಕ್ಷಿಪ್ತವಾಗಿ ನಮ್ಮೆಲ್ಲರಿಗೂ ತಿಳಿಸಿ. ಈ ಬಾಲ್ ಇದೆ ಅಲ್ವಾ, ಬಾಲಲ್ಲಿ ಥ್ರೋಬಾಲ್ನಲ್ಲಿ ಗ್ರಿಪ್ ಅಂತ ಬರುತ್ತೆ. ಗ್ರಿಪ್ ಅಂತಂದರೆ ಚಿಕ್ಕದೊಂದು ಡಾಟ್ಸ್ ಬರುತ್ತೆ ಅದರಲ್ಲಿ. ಆ ಡಾಟ್ ಬರೋದ್ರಿಂದಾಗಿ ಆ ಬಾಲನ್ನು ನಾವು ಹಿಡಿದ ತಕ್ಷಣ ಅದು ಕೈನಲ್ಲಿ ಕೂತ್ಕೊಳ್ಳುತ್ತೆ. ಅಂದರೆ ಸಹಜವಾಗಿ ಬಾಲನ್ನು ಅದೇ ಥರ ಒಂದು ನಿರ್ಮಾಣ ಮಾಡಿರ್ತಾರೆ. ಅದು ಪ್ರತಿ ಸಲ ನಾವು ಹಿಡಿದಾಗ ಏನಾಗುತ್ತೆ, ನಮಗೆ ಆಕ್ಯುಪ್ರೆಷರ್ ಆಗುತ್ತೆ. ಆಕ್ಯುಪ್ರೆಷರ್ ಬಗ್ಗೆ ನೀವು ತಿಳ್ಕೊಂಡಿರ್ಬೋದು. ಈ ಪುಸ್ತಕದಲ್ಲಿ ನಾನು ತೋರಿಸ್ತೀನಿ. ಇದನ್ನು ದೊಡ್ಡದಾಗಿ ಕರೆಕ್ಟಾಗಿ ನೀವು ತೋರಿಸ್ಬೇಕಾಗತ್ತೆ. ಇಲ್ಲಿ ನೋಡಿದರೆ ಇದು ನಮ್ಮ
ಈ ಹಸ್ತದಲ್ಲಿ ನಮ್ಮ ದೇಹದ ಒಳಗಡೆ ಇರುವಂಥ ಎಲ್ಲ ಅಂಗಾಂಗಗಳನ್ನು, ಅದಕ್ಕೆ ಸಂಬಂಧಪಟ್ಟ ನರಮಂಡಲ ಹಸ್ತದಲ್ಲಿ ಬಂದು ಸೇರಿರುತ್ತೆ. ಹಸ್ತದಲ್ಲಿ ಹೇಗೆ ಅಂತಂದರೆ, ನಮ್ಮ ಹೆಬ್ಬೆರಳ ತುದಿ, ಈ ತುದಿಯಲ್ಲಿ ಸಾಮಾನ್ಯ ಯೋಗ ಮಾಡುವಾಗ ಚಿನ್ಮುದ್ರೆನಲ್ಲಿ ಇಲ್ಲಿ ಹಿಡಿತಾರೆ, ಹೀಗೆ ಹಿಡ್ಕೋಬೇಕು ಅಂತ ಹೇಳ್ತಾರೆ ಅಲ್ವಾ. ಈ ಭಾಗದಲ್ಲಿ ಮೆದುಳಿಗೆ ಸಂಬಂಧಪಟ್ಟ ನರ ಬಂದು ಸೇರಿರುತ್ತೆ. ಹಾಗೆಯೇ ನಮ್ಮ ಬೆರಳುಗಳ ತುದಿಯಲ್ಲಿ ಸೈನಸ್ ಪಾಯಿಂಟ್ಸು, ಅಂದರೆ ನಾವು ಉಸಿರಾಟ ಮಾಡುವಾಗ ಯಾವ್ಯಾವ ನರಮಂಡಲ ಸೇರುತ್ತೋ ಅದೆಲ್ಲ ಕನೆಕ್ಟ್ ಹಾಕ್ಕೊಂಡಿರುತ್ತೆ. ಹಾಗೆ ಕಣ್ಣು, ಈ 2 ಬೆರಳುಗಳ ಕೆಳಗಡೆ ಕಣ್ಣಿಗೆ ಸಂಬಂಧಪಟ್ಟಂಥ ನರಗಳು, ಅಲ್ಲಿ ಕಿವಿ, ಆಮೇಲೆ ಶ್ವಾಸಕೋಶ, ಜಠರ, ಮೂತ್ರಕೋಶ, ಹೃದಯ, ಪಿತ್ತಜನಕಾಂಗ, ಮೇದೋಜೀರಕಾಂಗ, ಕರುಳುಗಳು, ಹಾಗೆ ಬೆನ್ನು ಮೂಳೆ, ಈ ರೀತಿಯಲ್ಲಿ ಥೈರಾಯ್ಡ್ ಗ್ಲ್ಯಾಂಡ್ಸ್ ಕಾಣಿಸುತ್ತೆ ಇಲ್ಲಿ. ಈ ಎಲ್ಲ ಒಂದು ದೇಹದ ಒಳಗಡೆ ಇರುವಂಥ ಅಂಗಾಂಗಗಳಿಗೆ ಸಂಬಂಧಪಟ್ಟಂಥ ನರಗಳು ಹಸ್ತದಲ್ಲಿ ಸೇರಿರೋದ್ರಿಂದ ಪ್ರತಿ ಸಲ ನಾವು ಬಾಲನ್ನು ಹಿಡಿದಾಗ ಅದು ಆಕ್ಯುಪ್ರೆಷರ್ ಕೊಟ್ಟು ಈ ಭಾಗಕ್ಕೆಲ್ಲ ಭಾಗಗಳಿಗೂ ರಕ್ತ ಪರಿಚಲನೆಯನ್ನು ಸರಿ ಮಾಡ್ತಾ ಹೋಗುತ್ತೆ. ಅಂದ್ರೆ ನೀವೇನೀಗ ಡಾಟ್ಸ್ ಅಥವಾ ಹೇಳಿದ್ರೆ ಅದನ್ನ ಅದು ನಮ್ಗೆ ಯಾರು ಆಟ ಆಡ್ತಾರೋ ಅವರಿಗೆ ಪ್ರೆಷರ್ ಪಾಯಿಂಟ್ಸ್ ಆಗಿ ವರ್ಕ್ ಆಗುತ್ತೆ. ಹೌದು ಹೌದು, ಪ್ರೆಷರ್ ಪಾಯಿಂಟ್ಸ್ ಆಗಿ ವರ್ಕ್ ಆಗುತ್ತೆ. ಅಂದ್ರೆ ಭಾಗಶಃ ಈಗ ಮುದ್ರಾ ಮತ್ತೆ ಯೋಗದಲ್ಲಿ ಮುದ್ರೆಗಳು ಮತ್ತೆ ಆಕ್ಯುಪ್ರೆಷರ್ ತಿಳಿದವ್ರಿಗೆ ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಇರುತ್ತೆ. ಅದನ್ನ ಈಗ ನಾವು ತಿಳಿಸ್ಕೊಡ್ತಾ ಇದ್ದೀವಿ. ಹೇಳ್ಬೇಕಂದ್ರೆ ನ್ಯಾಚುರೋಪತಿನಲ್ಲಿ ಅಥವಾ ಪ್ರಕೃತಿ ಚಿಕಿತ್ಸೆಯಲ್ಲಿ ನಾವು ಏನು ಟ್ರೀಟ್ಮೆಂಟ್ ಎಲ್ಲ ಕೊಡ್ತಾ ಇರ್ತೀವಲ್ಲ, ಅದರಲ್ಲೂ ಸಹ ನಾವು ಇದನ್ನ ಈ ಭಾಗಗಳನ್ನು ಬಳಸ್ಕೊಂಡು ಹೋಗ್ತಾ ಇದೀವಿ. ಥ್ರೋಬಾಲ್ನಲ್ಲಿ ಆಟೋಮ್ಯಾಟಿಕ್ ಆಗಿ ತನ್ನಿಂತಾನೇ ಅದು ಆಕ್ಯುಪ್ರೆಷರ್ ಕೊಡ್ತಾ ಹೋಗ್ಬಿಡುತ್ತೆ ನಮಗೆ. ಅದೊಂದು ಉಪಯೋಗ ಇದರಿಂದಾಗಿ. ಸಾಮಾನ್ಯ ಜನರಿಗಿಂತ ಈ ಮುದ್ರೆಗಳನ್ನ ಮತ್ತೆ ಈ ಆಕ್ಯುಪ್ರೆಷರ್ ಯಾರು ಯೂಸ್ ಮಾಡ್ತಾರೆ ಅವರಿಗೆ ಇದರ ಬಗ್ಗೆ ಪರಿಪೂರ್ಣ ಮಾಹಿತಿ ಇರುತ್ತೆ, ಗೊತ್ತಿರುತ್ತೆ ಅದು. ಇದು ಒಂದು ಭಾಗ. ಇನ್ನೊಂದು ಥ್ರೋಬಾಲ್ನಿಂದ ನಮ್ಗೆ ಏನು ಉಪಯೋಗ ಆಗುತ್ತೆ ವೈಜ್ಞಾನಿಕವಾಗಿ ಹೇಳಬೇಕು ಅಂತಂದ್ರೆ, ಥ್ರೋಬಾಲನ್ನು ಸುಮಾರು ಜನ ಆಡಿರ್ತಾರೆ, ಒಂದು ಹಳ್ಳಿಗಳಲ್ಲೂ ಸಹ ಆಡಿರ್ತಾರೆ. ಇದರಲ್ಲಿ ಏನಾಗುತ್ತೆ ಅಂದರೆ, ಬಾಲನ್ನು ನಾವು ದೇಹದ ಬಲಭಾಗದಲ್ಲಿ ಹಿಡಿದಾಗ ಹಾಗೆ ಬಲಗೈಯಿಂದನೇ ಎಸಿಬೇಕು ಅಂತ ಒಂದು ರೂಲ್ಸ್ ಇದೆ. ಬಲಗೈ ಮಾತ್ರದಲ್ಲಿ ಅದನ್ನು ಎಸಿಬೇಕು. ಅದು ತುಂಬ ಸುಲಭ, ಎಷ್ಟೋ ಜನ ಎಸಿತಾ ಇರ್ತಾರೆ. ಅದೇ ಬಾಲು ಅಕಸ್ಮಾತ್ ನಾವು ಆಟ ಆಡ್ತಾ ಇರುವಾಗ, ಈಗ ಥ್ರೋಬಾಲ್ನಲ್ಲಿ 2 ಕೋರ್ಟ್ ಇರುತ್ತೆ, ಆ ಕಡೆ ಈ ಕಡೆ ನಿಂತ್ಕೊಂಡಿರ್ತಾರೆ, ವಾಲಿಬಾಲ್ ಥರನೇ ಇರುತ್ತೆ ಹೆಚ್ಚು ಕಡಿಮೆ ಕೋರ್ಟು ಅಲ್ವಾ. ನಾವು ಅಕಸ್ಮಾತ್ ಬಾಲ್ ಬಂತು ನಮ್ಮ ಎಡಗಡೆಗೆ ನಾವು ಹಿಡಿದ್ವಿ, ದೇಹದ ಎಡಭಾಗದಲ್ಲಿ ಹಿಡಿದ್ವಿ ಅಂತಂದರೆ ನಾವು ಬಲಗೈಯನ್ನು ಬಿಟ್ಟು ಬರೀ ಎಡಗೈಯಿಂದ ಬಾಲನ್ನು ಎಸಿಬೇಕಾಗತ್ತೆ. ಇದು ಬಹಳ ಕಷ್ಟದ ವಿಚಾರ ಎಲ್ಲರಿಗೂ. ಸಾಮಾನ್ಯ ಏನಾಗುತ್ತೆ, ಬಲಗೈಯನ್ನು ತುಂಬ ಜನ ಬಳಸ್ತಾ ಇರ್ತಾರೆ. ಪ್ರಪಂಚದಲ್ಲಿ ಸುಮಾರೊಂದು 90% ಜನ ಬಲಗೈಯವರೇ ಆಗಿರ್ತಾರೆ. ಬಲಗೈಯಲ್ಲಿ ಅವರಿಗೆ ಸ್ಟ್ರೆಂತ್ ಜಾಸ್ತಿ ಇರುತ್ತೆ, ಶಕ್ತಿ ಜಾಸ್ತಿ ಇರುತ್ತೆ, ಅದಕ್ಕೆ ಅದು ಬಲಗೈ. ಅದೇ 10% ಜನರಿಗೆ ಎಡಗೈನಲ್ಲಿ ಸ್ಟ್ರೆಂತ್ ಜಾಸ್ತಿ ಇರುತ್ತೆ, ಅವರು ಎಡಗೈನಲ್ಲಿ ಜಾಸ್ತಿ ಆಡ್ತಾ ಇರ್ತಾರೆ. ನೀವು ಸಾಕಷ್ಟು ಜನ ಆಟಗಾರರನ್ನ ನೋಡಿರ್ತೀರ, ಎಡಗೈಯಲ್ಲಿ ಜಾಸ್ತಿ ಬಲ ಇರುವಂಥವರು ಇದ್ದಾರೆ ಬೇಕಾದಷ್ಟು ಜನ ಅಲ್ವಾ. ಆದರೆ ಥ್ರೋಬಾಲ್ನಲ್ಲಿ ಏನು ಅಂತಂದರೆ, ನೀವು ಬರೀ ಬಲಗೈಯನ್ನೇ ಬಳಸ್ತೀನಿ ಅಥವಾ ಬರೀ ಎಡಗೈಯನ್ನೇ ಬಳಸ್ತೀನಿ ಅಂತಂದರೆ ನೀವು ಆಟದಲ್ಲಿ ಗೆಲ್ಲೋದಿಕ್ಕೆ ಸಾಧ್ಯ ಇಲ್ಲ. ಅಕಸ್ಮಾತ್ ನಾವು ಎಡಗೈನಲ್ಲಿ ಹಿಡಿದ್ಬಿಟ್ವಿ, ಸೈಡಲ್ಲಿ ಹಿಡಿದ್ಬಿಟ್ಟು ಬಲಗೈಗೆ ತಗೊಂಡ್ರೆ ಅದು ಫೌಲ್ ಅಂತ ಆಗ್ಬಿಡತ್ತೆ, ಪಾಯಿಂಟ್ಸ್ ಹೋಗ್ಬಿಡತ್ತೆ ಪ್ರೊಫೆಷ್ನಲ್ ಆಗಿ ಆಟ ಆಡುವಾಗ. ಹಾಗಾಗಿ ನಾವು ಯಾರ್ಯಾರಿಗೆ ಟ್ರೈನಿಂಗನ್ನು ಕೊಡ್ತಾ ಇರ್ತೀವೋ ಥ್ರೋಬಾಲನ್ನು, ಅವರಿಗೆ ನೀವು 2 ಕೈಯನ್ನು ಪ್ರಾಕ್ಟೀಸ್ ಮಾಡಬೇಕು. ಇದರಿಂದ ನೀವು ಪಾಯಿಂಟ್ಸನ್ನು ಜಾಸ್ತಿ ತೊಗೋಬೋದು, ಆರಾಮಾಗಿ ತೊಗೋಬೋದು, ಬಾಡಿ ಬ್ಯಾಲೆನ್ಸ್ ಮಾಡ್ಬೋದು ಅಂತ. ಆದರೆ ಏನು ಉಪಯೋಗನಪ್ಪ ಇದರಿಂದ? ನಾರ್ಮಲ್ ಅಲ್ವಾ, ಎಲ್ಲರಿಗೂ ಏನೋ ಒಂದು ರೀತಿಯಲ್ಲಿ 2 ಕೈ ನಾವು ಬಳಸ್ತಾ ಇರ್ತೀವಿ ಅಂತ ಅನಿಸುತ್ತೆ. ಅದು ರಿಯಾಲಿಟಿ ಏನು ಅಂತಂದರೆ, ನಾವು ಈ ಬಲಗೈ ಎಡಗೈ ಇಂಡಿಪೆಂಡೆಂಟ್ ಆಗಿ ಅದೆರಡು ಬಳಸೋದು ಅಂತಂದಾಗ ನಮ್ಮ ಮೆದುಳು ಅದಕ್ಕೆ ಕೆಲಸ ಮಾಡಬೇಕು ತಕ್ಕನಾಗಿ. ನಮ್ಮ ಬಲಗೈಯನ್ನು ನಾವು ಏನು ಆಟ ಆಡ್ತೀವೋ ಆವಾಗ ಅದನ್ನು ಕಂಟ್ರೋಲ್ ಮಾಡುವಂಥದ್ದು ಎಡ ಮೆದುಳು. ಹಾಗೆಯೇ
ಎಡಗೈಯನ್ನು ಕಂಟ್ರೋಲ್ ಮಾಡುವಂಥದ್ದು ಬಲಮೆದುಳು. ಬಲಗೈಯನ್ನು ಯಾರು ಜಾಸ್ತಿ ಬಳಸ್ತಾ ಇರ್ತಾರೋ ಅವರು ಎಡಮೆದುಳನ್ನು ಮಲಗಿಸ್ಬಿಟ್ಟಿರ್ತಾರೆ. ಎಡಗೈ ನೀನು ಯಾಕೆ ಕೆಲಸ ಮಾಡ್ತೀಯ, ನಾನು ಮಾಡ್ತೀನಿ ಅಂತ ಬಲಗೈ ಮುಂದಕ್ಕೆ ಹೋಗ್ತಾ ಇರುತ್ತಲ್ಲ, ಅದರ ಅರ್ಥ ಎಡಮೆದುಳು ಜಾಸ್ತಿ ಚುರುಕಾಗಿ ಕೆಲಸ ಮಾಡ್ತಾ ಇರುತ್ತೆ, ಬಲಮೆದುಳು ಮಲ್ಕೊಂಡ್ಬಿಟ್ಟಿರುತ್ತೆ. ನಮ್ಗನ್ಸುತ್ತೆ ಏನು ಪ್ರಾಬ್ಲಮ್ಮು, ಬಲಗೈಯೂ ಚೆನ್ನಾಗಿದೆ, ನಾನು ಕೆಲಸ ಮಾಡ್ತೀನಪ್ಪ, ಯಾಕೆ ಎಡಗೈನೇ ಬಳಸಬೇಕು ಅಂತ, ಅಥವಾ ಬಲಮೆದುಳನ್ನ ಯಾಕೆ ನಾವು ಆ್ಯಕ್ಟಿವೇಟ್ ಮಾಡಬೇಕು ಅನ್ನೋದು ಇನ್ನೊಂದು ಪ್ರಶ್ನೆ ಬರುತ್ತೆ ಅಲ್ವಾ. ಅದಕ್ಕೆ ಕಾರಣ ನಾನು ಹೇಳ್ತೀನಿ. ಈಗ ಈ ಪುಸ್ತಕದಲ್ಲಿ ನೋಡೋಣ, ನಾವು ಎಡಮೆದುಳು ಬಲಮೆದುಳು ಅಂತ ಇಟ್ಕೊಂಡ್ರೆ, ಎಡಮೆದುಳಿನ ಕೆಲಸ ಲಾಜಿಕಲ್ ಥಿಂಕಿಂಗು, ಅಂದರೆ ಗಣಿತ ಆಗಲಿ, ವಿಜ್ಞಾನ ಆಗಲಿ, ಅಥವಾ ಒಂದು ಭಾಷೆಗಳನ್ನಾಗಲಿ ನಾವು ಏನೇ ಕಲಿತೀವಲ್ಲ, ಆ ಕಲಿಯುವಂಥದ್ದು ಎಲ್ಲದೂ ಮಾಡುವಂಥದ್ದು ನಮ್ಮ ಎಡಮೆದುಳು. ಯಾವುದು ನಾವು ತಾರ್ಕಿಕವಾಗಿ ವಿಚಾರ ಮಾಡುವಂಥದ್ದು ಏನಿರುತ್ತೋ ಅದೆಲ್ಲ ಎಡಮೆದುಳಿಂದ. ಹಾಗಾದ್ರೆ ಬಲಮೆದುಳಿಗೆ ಏನಪ್ಪ ಕೆಲಸ? ಈಗ ಎಲ್ಲಾನು ನೀವು ಎಡಮೆದುಳಿಗೆ ಹೇಳ್ಬಿಟ್ರಿ ಅಂತಂದರೆ ಇಲ್ಲ, ಬಲಮೆದುಳಿಗೂ ತುಂಬ ಕೆಲಸ ಇದೆ. ಇದು ಕಾಗ್ನಿಟಿವ್ ಥಿಂಕರ್. ಕಾಗ್ನಿಟಿವ್ ಥಿಂಕರ್ ಅಂತಂದರೆ ಯಾವುದೋ ಕ್ಲಿಷ್ಟವಾದ ಒಂದು ಸಮಸ್ಯೆ ಇರುತ್ತೋ, ಯಾವುದೋ ಪ್ರಾಬ್ಲಮನ್ನು ನಾವು ಸಾಲ್ವ್ ಮಾಡೋಕ್ಕಾಗ್ತಾ ಇಲ್ಲ, ಅದನ್ನು ತಾರ್ಕಿಕವಾಗಿ ನಮಗೆ ಯೋಚನೆ ಮಾಡಿದರೆ ಅದನ್ನು ಸಾಲ್ವ್ ಮಾಡೋಕ್ಕೆ ಬರ್ತಾನೆ ಇಲ್ಲ. ಆವಾಗ ಮೂರನೇ ಆ್ಯಂಗಲ್ನಿಂದ ಯೋಚನೆ ಮಾಡ್ಬೇಕಂತ ಹೇಳ್ತಾರಲ್ವ, ಆ ಮೂರನೇ ಆ್ಯಂಗಲ್ ಅನ್ನುವಂಥದ್ದು ಬರುವಂಥದ್ದು ನಮ್ಮ ಬಲಮೆದುಳಿಂದ. ನಾವು ಬಲಮೆದುಳನ್ನು ನಾವು ಟ್ರೈನಪ್ ಮಾಡ್ತಾ ಹೋದಾಗ ಯಾವುದೋ ಸಮಸ್ಯೆ ಬಂದಾಗ ಅದನ್ನು ಸಾಲ್ವ್ ಮಾಡೋದು ನಮಗೆ ಸುಲಭ ಆಗುತ್ತೆ. ಪ್ರಾಕ್ಟಿಕಲಿ ಇದು ನಾವು ಸುಮಾರು ಜನರಲ್ಲಿ ನೋಡಿದ್ದೀವಿ, ಅದನ್ನು ಸ್ಟಡಿ ಮಾಡಿದ್ವಿ. ಸ್ಟಡಿ ಮಾಡಿದ ನಂತರ ನಾವು ಇದನ್ನು ಹೇಳ್ತಾ ಇರೋದು. ವಿಜ್ಞಾನಿಗಳು ಅಥವಾ ಡಾಕ್ಟ್ರುಗಳು ಇದನ್ನು ಒಪ್ಕೋತಾರೆ, ಈ ರೀತಿಯಲ್ಲೇ ನಮ್ಮ ದೇಹದ ರಚನೆ ಆಗಿರುವಂಥದ್ದು ಅಂತ. ಇದರಲ್ಲಿ ಮೆದುಳಿನ ಪ್ರಶ್ನೆ ಬಂದಾಗ ಥ್ರೋಬಾಲ್ದೇನು ಪಾತ್ರ ಇಲ್ಲ, ಆದರೆ ಮೆದುಳನ್ನು ಚುರುಕುಗೊಳಿಸುವಾಗ ಥ್ರೋಬಾಲ್ ಪಾತ್ರ ಖಂಡಿತವಾಗಿಯೂ ಇದೆ. ಇದು ವೈಜ್ಞಾನಿಕವಾಗಿ ನಾವು ಇದರಿಂದಾಗಿ ಬಹಳಷ್ಟು ಬೇರೆ ಬೇರೆ ರೀತಿಯಲ್ಲಿ ಹೇಗೆ ಉಪಯೋಗ ಆಗುತ್ತೆ ಅಂತ ನಾವು ಇನ್ನು ಮಾತಾಡ್ಕೊಂಡು ಹೋಗ್ಬೋದು. ಸೊ ಇದರ ಬಗ್ಗೆ ನೀವು ಮಕ್ಕಳಿಗಾಗಿ ಥ್ರೋಬಾಲ್ ಬುದ್ಧಿಮತ್ತೆ, ಚುರುಕುತನ ಮತ್ತೆ ಇದರ ಬಗ್ಗೆ ಒಂದು ರಿಸರ್ಚ್ ಪ್ರೋಗ್ರಾಮ್ನ ಮಾಡಿದ್ದೀರಿ. ಅದರ ಬಗ್ಗೆ ಕೆಲವು ಮಾಹಿತಿ ನೀಡಬೇಕು ಅಂತ. ಖಂಡಿತ ಇದು ನನಗೆ ಬಹಳ ಒಂದು ಹೃದಯಕ್ಕೆ ಹತ್ತಿರವಾದಂಥ ಒಂದು ವಿಚಾರ. ನಿಜ ಹೇಳಬೇಕು ಅಂತಂದರೆ, ಸಾಮಾನ್ಯವಾಗಿ ಶಾಲೆಗಳಲ್ಲಿ ಏನಾಗುತ್ತೆ ಅಂತಂದರೆ, ಮಕ್ಕಳಿಗೆ ನೀವು ಚೆನ್ನಾಗಿ ಓದಬೇಕು, SLCಲಿ ಚೆನ್ನಾಗಿ ಮಾರ್ಕ್ಸ್ ತೆಗಿಬೇಕು, PUCನಲ್ಲಿ ಚೆನ್ನಾಗಿ ಮಾರ್ಕ್ಸ್ ತೆಗಿಬೇಕು, ಇಂಜಿನಿಯರಿಂಗ್ ಮಾಡಬೇಕು. ಸಹಜವಾಗಿ ಎಲ್ಲ ಒಂದು ಪೋಷಕರಿಗೆ, ತಂದೆ ತಾಯಿಗಳಿಗೆ ಒಂದು ಕನಸಿರುತ್ತೆ ಮಕ್ಕಳ ಬಗ್ಗೆ. ಇತ್ತೀಚಿನ ದಿನಗಳಲ್ಲಿ ಏನಾಗೋಗಿದೆ ಅಂದರೆ, ಮಕ್ಕಳು ಓದಬೇಕು ಅಂತಂದರೆ ಬರೀ ಓದಿದ್ರೆ ಮಾತ್ರ ಬುದ್ಧಿವಂತರಾಗ್ತಾರೆ ಅಂತ ಅಂದ್ಕೊಂಡ್ಬಿಟ್ಟಿದ್ದಾರೆ. ಆದರೆ ನಿಜ ಹೇಳ್ತೀನಿ, ನಾವೊಂದು ಸಂಶೋಧನೆ ಮಾಡೋದಕ್ಕೆ ಈಗ ತಾನೇ ನಾನು ವಿವರಿಸ್ದಂಗೆ ವೈಜ್ಞಾನಿಕವಾಗಿ ಹೆಂಗೆ ಉಪಯೋಗ ಆಗುತ್ತೆ ಅಂತ, ಇದನ್ನು ಪ್ರಯೋಗ ಮಾಡೋದಕ್ಕೆ, ಒಂದು ರಿಸರ್ಚ್ ಮಾಡೋದಕ್ಕೆ ನಾವೊಂದು 2 ಶಾಲೆಗಳಿಗೆ ಹೋದ್ವಿ. ಎಲ್ಲಿ? ಹಳ್ಳಿ ಶಾಲೆಗಳಲ್ಲಿ. ಪೇಟೆ ಶಾಲೆಗಳಲ್ಲಿ ಸಾಮಾನ್ಯ ಏನಾಗುತ್ತೆ ಅಂದರೆ, ನೀವು 90ರ ಮೇಲೆ ಮಾಡಿದ್ರೆ ಮಾತ್ರ ನಿಮ್ಮ ಶಾಲೆಗೆ ಪ್ರವೇಶ, ಇಲ್ಲ ಅಂದರೆ ಕೊಡೋದೇ ಇಲ್ಲ ಅಲ್ವಾ. ಆದರೆ ಹಳ್ಳಿ ಶಾಲೆಗಳಲ್ಲಿ, ಗೌರ್ಮೆಂಟ್ ಶಾಲೆಗಳಲ್ಲಿ ಆ ರೀತಿ ಅವ್ರು ಮಾಡೋ ಹಾಗಿಲ್ಲ. ಅಲ್ಲಿ ಸುತ್ತಮುತ್ತಲಿನ ಎಲ್ಲ ಯಾವುದೇ ವಿದ್ಯಾರ್ಥಿ ಬಂದ್ರೂ ಅವರಿಗೆ ಅವರು ಶಿಕ್ಷಣ ಕೊಡಲೇಬೇಕು, ಅನಿವಾರ್ಯ ಅದು. ಅಂಥದ್ರಲ್ಲಿ ಶಾಲೆಗಳಲ್ಲಿ ಎಲ್ಲ ಥರದ ಮಕ್ಕಳು ಇರ್ತಾರೆ ಹಳ್ಳಿ ಶಾಲೆಗಳಲ್ಲಿ. ಕೆಲವರು ತುಂಬ ಚೆನ್ನಾಗಿ ಓದ್ತಾರೆ, ಕೆಲವರು ಮಧ್ಯಮವಾಗಿರ್ತಾರೆ, ಕೆಲವರು ಆಸಕ್ತಿ ತೋರಿಸಲ್ಲ ಓದೋದ್ರಲ್ಲಿ ಅಲ್ವಾ. ನಾವು ಯಲ್ಲಾಪುರ ಮತ್ತು ಸಿದ್ದಾಪುರ ಶಾಲೆಗಳಿಗೆ ಅಲ್ಲಿ ಭೇಟಿ ಕೊಟ್ವಿ. ಒಂದು ಶಿಕ್ಷಕರು ಏನಿರ್ತಾರೆ, ಅವ್ರ ಕಡೆಯಿಂದ ಎಷ್ಟು ಪ್ರಯತ್ನ ಮಾಡೋದಕ್ಕೆ ಸಾಧ್ಯನೋ ಮಾಡ್ತಾ ಇರ್ತಾರೆ ಮಕ್ಕಳಿಗೆ ಕಲಿಸ್ಬೇಕು ಅಂತ. ಅಲ್ಲಿ ಮಹಾದೇವಿ ಮೇಡಮ್ ಅಂತ ಹೆಡ್ ಮಿಸ್ ಇದ್ದರು, ಮತ್ತು ಗುರುದೇವ್ ಅಂತ ಒಬ್ಬರು ಇದ್ದರು. ಅವ್ರ ಹತ್ರ ನಾವು ವಿಶ್ವದರ್ಶನ ಶಾಲೆ ಅಂತ ಯಲ್ಲಾಪುರದಲ್ಲೊಂದು, ಆ ಶಾಲೆಗೆ ಹೋಗಿ ಅಲ್ಲಿ ಅವ್ರ ಹತ್ರ ಹೇಳಿ, ಈ ಥರ ಒಂದು ರಿಸರ್ಚ್ ಮಾಡ್ಬೋದಾ ನಿಮ್ಮ ಶಾಲೆಯಲ್ಲಿ ಅಂತ ಕೇಳಿದ್ವಿ. ಅವರು ಒಪ್ಕೊಂಡ್ರು ತುಂಬ ಸಂತೋಷವಾಗಿ. ಯಾಕೆಂದರೆ ನಮ್ಮ ಉತ್ತರ ಕನ್ನಡದಲ್ಲಿ ಸ್ವಲ್ಪ ವಿಶಾಲ ಮನೋಭಾವ ಜಾಸ್ತಿ. ನಾವೇನೋ ಮಾಡ್ತೀವಿ ಅಂತಂದರೆ ಪ್ರೋತ್ಸಾಹ ಕೊಡ್ತಾರೆ, ನಾನು ನೋಡ್ದಂಗೆ. ಉಳಿದ ಕಡೆನೂ ಕೊಡ್ತಾರೆ, ಆದರೆ ಅಲ್ಲಿ ಒಂದು ತೂಕ ಜಾಸ್ತಿ. ಯಾಕೆಂದರೆ ನಮ್ಮೂರು ಅಂತ ನನಗೊಂದು ಅಭಿಮಾನ ಇರುತ್ತಲ್ಲ. ಅವರು ಸರಿ ಆಯಿತು ಅಂತಂದರು. ನಾವು ಮಕ್ಕಳನ್ನೆಲ್ಲ
ಕರೆದು ಅವ್ರದ್ದು ತೂಕ ಫಸ್ಟ್ ನೋಡ್ತೀವಿ, ಏನಿದೆ ಅವ್ರದ್ದು ಬಾಡಿ ಕಂಪೋಸಿಷನ್, ಅಂದರೆ ದೇಹದ ಒಳಗಿನ ಒಂದು ಕೊಬ್ಬಿನ ಅಂಶ ಆಗಿರ್ಬೋದು ಅಥವಾ ಮಾಂಸಖಂಡಗಳಾಗಿರ್ಬೋದು, ಯಾವ್ಯಾವ ಒಂದು ಬೋನ್ ಮಾಸ್ ಅಂದರೆ ಎಲುಬುಗಳ ಸಾಮರ್ಥ್ಯ ಎಷ್ಟಿದೆ, ಇದನ್ನೆಲ್ಲ ನಾವು ಫಸ್ಟ್ ನೋಡಿ ಅದಾದ ನಂತರ ಆಟ ಆಡಿಸಿ ಮತ್ತೆ ಅದು ಮುಗಿದ ನಂತರ ಮತ್ತೆ ನೋಡ್ತೀವಿ ಅದನ್ನು. ಅದು ಸಹಜವಾಗಿ ನಮ್ಮ ಒಂದು ರಿಸರ್ಚಲ್ಲಿ ಸಂಶೋಧನೆ ಕಾರ್ಯಕ್ರಮದಲ್ಲಿ ಅದೇ ಥರ ನಾವು ಬಳಸುವಂಥದ್ದು. ಫಸ್ಟ್ ಹೋಗಿ ನಾವು ಎಲ್ಲ ತೂಕ ನೋಡ್ತಾ ಇದ್ವಿ ಮಕ್ಕಳದ್ದು. ಒಂದು ಮಗು ಬಂದು ನನ್ನ ಹತ್ರ ಹೇಳ್ತು, ಮೇಡಮ್ ನೀವು ಏನು ಬೇಕಾದರೂ ಮಾಡಿ, ಆದರೆ ನಾನು ಮಾತ್ರ ಮಾರ್ಕ್ಸ್ ಜಾಸ್ತಿ ತೆಗಿಯಲ್ಲ ಅಂತ ಅಂದರು. ನನಗೆ ಶಾಕ್ ಆಯಿತು. ಯಾಕೆ ಅಂತಂದರೆ ನಾನು ಮೊದಲನೇ ಸಲ ಅಲ್ಲಿ ಹೋಗಿರೋದು, ನನಗೆ ಅಷ್ಟೊಂದು ಪರಿಚಯ ಇಲ್ಲ, ಅಲ್ಲಿ ಎಲ್ಲ ಮಕ್ಕಳದ್ದು ಪರಿಚಯ ಇಲ್ಲ, ನಮಗೆ ಗೊತ್ತಿಲ್ಲ ಇದರಿಂದ ಉಪಯೋಗ ಆಗುತ್ತೋ ಇಲ್ವೋ ಅಂತ. ಆ ಸಂದರ್ಭದಲ್ಲಿ ನಾನು ಸರಿ ಆಯಿತು ನೋಡೋಣ, ನೀನು ಆಟ ಆಡು ಫಸ್ಟು, ಆಮೇಲೆ ನೋಡೋಣ ಅಂತಂದೆ. ಸರಿ ಆಯಿತು, ನಾವು ಒಂದು 20 ದಿನ ಟ್ರೈನಿಂಗ್ ಕೊಟ್ವಿ. ಅಲ್ಲೇ ನಮ್ಮ ಬೆಂಗಳೂರಿಂದ ಹೋದಂಥ ಕೆಲವು ಕೋಚ್ಗಳು, ತರಬೇತಿದಾರರು ಅಲ್ಲೇ ಹೋಗಿ ಉಳ್ಕೊಂಡು ಕೋಚಿಂಗ್ ಕೊಟ್ಟರು ಯಲ್ಲಾಪುರದಲ್ಲಿ. ಅದೇ ಥರ ಸಿದ್ದಾಪುರದಲ್ಲೂ ಸಹ ನಾವು ಹೈಸ್ಕೂಲ್ ಮಕ್ಕಳಿಗೆ ಟ್ರೈನಿಂಗ್ ಕೊಟ್ವಿ. ಕೊಟ್ಟ ನಂತರ 20 ದಿನ ಆಯಿತು. ಅದಕ್ಕಿಂತ ಮೊದಲು ಅವ್ರು ಎಷ್ಟು ಸ್ಕೋರ್ ಮಾಡಿದ್ರು ಅವರ ಸ್ಕೂಲಲ್ಲಿ ಬೇರೆ ಬೇರೆ ವಿಷಯಗಳಲ್ಲಿ, ಅಂದರೆ ಕನ್ನಡ ಇರ್ಬೋದು, ವಿಜ್ಞಾನ ಇರ್ಬೋದು, ಗಣಿತ ಇರ್ಬೋದು, ಸಮಾಜ, ಈ ಥರ ಪ್ರತಿಯೊಂದು ವಿಷಯಗಳಲ್ಲಿ ಎಷ್ಟು ಸ್ಕೋರ್ ಮಾಡಿದ್ರು ಅಂತ ನೋಡಿದ್ವಿ. ಹಾಗೆ ಫೈನಲ್ ಎಕ್ಸಾಮ್ ಬಂತು. ಇದು ಮುಗಿದ ನಂತರ ಅವರಿಗೆ ಫೈನಲ್ ಎಕ್ಸಾಮಲ್ಲಿ ಅವರು ಪರೀಕ್ಷೆಗಳನ್ನೆಲ್ಲ ಬರೆದ ನಂತರ ನಾವು ಒಂದು ಮ್ಯಾಚ್ ಮಾಡಬೇಕಲ್ಲ, ನೋಡಬೇಕಲ್ಲ ಎಷ್ಟು ಮಾರ್ಕ್ಸ್ ತೆಗೆದ್ರು ಅಂತ ನಮಗೊಂದು ಕುತೂಹಲ. ನಿಜವಾಗಿ ಇದು ನಡೆಯುತ್ತಾ ಅಂತ ಎಲ್ಲರೂ ನನ್ನ ಕೇಳಿದವರೇನೆ, ನನಗೂ ಗೊತ್ತಿರಲಿಲ್ಲ. ಆದರೆ ಆಶ್ಚರ್ಯಕರವಾಗಿ ಮತ್ತು ಪ್ಲೆಸೆಂಟ್ ಸರ್ಪ್ರೈಸ್ ಅಂತ ಹೇಳ್ತಾರಲ್ಲ, ಆ ಥರ ಖುಷಿ ಆಯಿತು. ಒಂದು ಮಕ್ಕಳು ಎಷ್ಟು ಚೆನ್ನಾಗಿ ಮಾಡಿದರು ಅಂತಂದರೆ 80% ಮಕ್ಕಳು ಯಾರು ಆಟ ಆಡಿದ್ರು ಅವರೆಲ್ಲ ಜಾಸ್ತಿ ಸ್ಕೋರ್ ಮಾಡಿದರು. ನಮ್ಗೆ ಯಾವಾಗಲೂ ಅನಿಸುತ್ತೆ ಎಲ್ಲರೂ ಮಾಡ್ಬೋದಲ್ಲ, ಮೊದಲಿಗಿಂತ ಜಾಸ್ತಿ ಸ್ಕೋರ್ ಮಾಡ್ಬೋದು ಬೇರೆಯವ್ರೂ. ನೀವು ಥ್ರೋಬಾಲ್ನಿಂದನೇ ಮತ್ತೆ ಹೆಂಗಾಗತ್ತೆ ಅಂತ ಕೇಳ್ತೀರಾ ಅಲ್ವಾ? ಥ್ರೋಬಾಲ್ನಿಂದನೇ ಹೆಂಗಾಗತ್ತೆ ಅಂತ ನಾವು ತಿಳ್ಕೊಳ್ಳೋದಕ್ಕೆ ಕೆಲವರಿಗೆ ನಾವು ಆಟ ಆಡಿಸಿರ್ಲಿಲ್ಲ, ಅವ್ರದ್ದು ಮಾರ್ಕ್ಸ್ ತೊಗೊಂಡ್ವಿ. ಯಾರು ಆಟ ಆಡಿಲ್ವೋ ಅವ್ರದ್ದು ಹಿಂದಿನ ಮಾರ್ಕ್ಸು, ನಂತರದ ಮಾರ್ಕ್ಸು. ಯಾರು ಆಟ ಆಡಿದ್ರೋ ಅವ್ರದ್ದು ಹಿಂದಿನ ಮಾರ್ಕ್ಸು, ನಂತರದ ಮಾರ್ಕ್ಸು ಎರಡೂ ತೊಗೊಂಡು ನಾವು ಕಂಪೇರ್ ಮಾಡಿ ನೋಡಿದಾಗ ನಮ್ಗೆ ಗೊತ್ತಾಯಿತು, ಯಾರು ಥ್ರೋಬಾಲ್ ಆಡಿದ್ರೋ ಅವರದ್ದು 80ರಿಂದ 86% ಮಕ್ಕಳು ಜಾಸ್ತಿ ಸ್ಕೋರ್ ಮಾಡಿದರು ಹಳೆ ಎಕ್ಸಾಮ್ಗಿಂತ. ಯಾರು ಆಟ ಆಡಿರಲಿಲ್ವೋ ಅದರಲ್ಲಿ 66% ಮಕ್ಕಳು ಹಿಂದಿನ ಎಕ್ಸಾಮ್ಗಿಂತ ಮುಂದಿನ ಪರೀಕ್ಷೆಯಲ್ಲಿ ಅವರು ಜಾಸ್ತಿ ಮಾರ್ಕ್ಸ್ ತೊಗೊಂಡಿದ್ರು. ಅಂದರೆ ಥ್ರೋಬಾಲ್ ಆಡಿದರೆ 20% ಶೇಕಡ 20% ಅವರು ಜಾಸ್ತಿ ಮಾರ್ಕ್ಸ್ ತಗೊಳ್ಳುವಂಥ ಸಾಧ್ಯತೆ ಜಾಸ್ತಿ ಇದೆ ಅಂತ ನಮಗೆ ಅರ್ಥ ಆಯಿತು ಅದರಿಂದಾಗಿ. ಇನ್ನು ಆ ಮಗು ವಿಚಾರಕ್ಕೆ ಬಂದರೆ, ಅವಳು ಮೊದಲೆಲ್ಲ ಹಿಂದಿನ ಪರೀಕ್ಷೆನಲ್ಲಿ 24% ತೆಗೆದಿದ್ಲು. ಅಂತಂದರೆ ಯಾವ ಪರೀಕ್ಷೆನಲ್ಲೂ ಪಾಸ್ ಆಗಿರಲಿಲ್ಲ ಅವಳು, 9ನೇ ಕ್ಲಾಸು ಹುಡುಗಿ. ಇದಾದ ನಂತರ ಫೈನಲ್ ಎಕ್ಸಾಮಲ್ಲಿ ಅವಳು 42% ಮಾಡಿದ್ಲು. ನನಗೆ ಖುಷಿಯಿಂದ ಕುಣಿದಾಡೋ ಥರ ಆಯಿತು. ಹಾಗೆ ನಾನು ಫೋನ್ ಮಾಡಿದೆ ಅವಳಿಗೆ. ಫೋನ್ ಮಾಡಿಬಿಟ್ಟು ಕಂಗ್ರ್ಯಾಚುಲೇಷನ್ಸ್ ಅಂತ ಹೇಳಿದೆ. ಅವಳು ಯಾಕೆ ಅಂತ ಕೇಳಿದ್ಲು. ಹಾಗೆ ನೀನು ಪಾಸಾಗಿದೀಯಾ, ನೀನು ಚೆನ್ನಾಗಿ ಮಾರ್ಕ್ಸ್ ತೆಗೆದಿದೀಯಾ, ಖುಷಿ ಆಯಿತು ನನಗೆ ನೋಡಿ ಅಂತಂದೆ ನಾನು. ಹಾಗೆ ಹೌದಾ ನಾನು ಪಾಸಾಗಿದ್ದೀನಾ ಅಂತ. ಯಾಕೆಂದರೆ ಅವಳು ರಿಸಲ್ಟ್ ನೋಡೋಕ್ಕೆ ಹೋಗಿರಲಿಲ್ಲ ಅವಳು. ಯಾಕೆಂದರೆ ನಾನು ಹೇಗೂ ಫೇಲು ಅಂತ. ಅವಳಿಗೆ ಗೊತ್ತಿರಲಿಲ್ಲ ನಾನು ಚೆನ್ನಾಗಿ ಮಾಡಿದ್ದೀನಿ ಅನ್ನೋದು ಗೊತ್ತಿರಲಿಲ್ಲ. ಅವಳು ಮೊದಲು ಹೇಳಿದ್ದು, ನಾನು ಏನು ಓದಿರೂ ನೆನಪಿರಲ್ಲ, ಹಾಗಾಗಿ ನಾನು ಹೆಂಗೂ ಮಾರ್ಕ್ಸ್ ತೆಗಿಯೋಕ್ಕಾಗಲ್ಲ ಅಂತ ಹೇಳಿದ್ಲು. ಆದರೆ ಆಟ ಆಡಿದ ನಂತರ ಅವಳಿಗೆ ರಿಯಲೈಸ್, ತನ್ನಿಂದ ತಾನೇ ಅವಳು ನೆನ್ಪಿಟ್ಕೊಂಡು ಬರೆಯುವಂಥ ಒಂದು ಸಾಮರ್ಥ್ಯ ಬೆಳೆಸ್ಕೊಂಡಿದ್ಲು. ಅವಳು ಒಂದೇ ಅಲ್ಲ, ಸುಮಾರು ಜನ ಮಕ್ಕಳು ಫೇಲ್ ಆಗಬಹುದು, ಫೇಲ್ ಆಗ್ತಾ ಇರುವಂಥ ಮಕ್ಕಳು. ಟೀಚರ್ಸಿಗೂ ಒಂದು ಬೇಜಾರಿತ್ತು, ಅಯ್ಯೋ ಈ ಮಕ್ಕಳನ್ನ ಪಾಸ್ ಮಾಡಿಸೋದು ಹೇಗೆ ಇವ್ರಿಗೆ ಹೇಳ್ಕೊಡ್ಬೇಕು ಅಂತ ಒಂದು ಭಾವನೆ ಇತ್ತು. ಆದರೆ ನಮಗೆ
ಇದಾಗಿದ್ದು 2023ರಲ್ಲಿ ನಾನು ಇವತ್ತು ಹೇಳ್ತಾ ಇದ್ದೀನಿ. ಅಂದರೆ ಆ ಮಕ್ಕಳೆಲ್ಲ 9ನೇ ಕ್ಲಾಸನ್ನು ಪಾಸ್ ಮಾಡಿ 10ನೇ ಕ್ಲಾಸಲ್ಲಿ ಚೆನ್ನಾಗಿ ಮಾರ್ಕ್ಸ್ ತಗೊಂಡು ಇವತ್ತು ಕಾಲೇಜಿಗೆ ಹೋಗ್ತಾ ಇದ್ದಾರೆ ಎಲ್ಲ ಮಕ್ಕಳು. ಯಾರ್ಯಾರು ಫೇಲ್ ಆಗಬಹುದಾದಂಥ ಮಕ್ಕಳಿದ್ರೋ ಅವರು ಸಹ ಪಾಸಾಗಿ ಚೆನ್ನಾಗಿ ಓದ್ತಾ ಇದ್ದಾರೆ. ಇವತ್ತು ಅವ್ರಿಗೊಂದು ಕಾನ್ಫಿಡೆನ್ಸ್ ಬಂದಿದೆ. ಅದು ಅವತ್ತು ನನಗೆ ಇದು ಸಾರ್ಥಕ ಅಂತ ಅನಿಸಿದ್ದು. ಈ ಸಂಶೋಧನೆ ನಾನು ಮಾಡಿದ್ದು ತುಂಬ ಸಾರ್ಥಕ ಅಂತ ಅನಿಸ್ತು. ಮತ್ತೆ ಇದ್ರ ಬಗ್ಗೆ ಇನ್ನೊಂದು ಮಾಹಿತಿ ಏನ್ ಹೇಳ್ಬೇಕಂದ್ರೆ, ಬುದ್ಧಿ ಮತ್ತೆ ಚುರುಕುತನ ಅಲ್ಲದೆ ಆ ಒಂದು ವಿದ್ಯಾರ್ಥಿನಿ ಬಂದು ನಿಮ್ ಹತ್ರ ಹೇಳ್ಕೊಂಡ್ರು ಸ್ಟ್ಯಾಮರಿಂಗ್ ಇತ್ತು ಮುಂಚೆ, ಅದು ಈಗ ನನ್ಗೆ ಕಂಪ್ಲೀಟ್ ಆಗಿ ಹೋಗಿದೆ ಅನ್ನುವಂತ ಒಂದು ಮಾಹಿತಿ ಕೂಡ ಅವರು ಹಂಚ್ಕೊಂಡಿದ್ದಾರೆ ವಿದ್ಯಾರ್ಥಿನಿ. ಹೌದು ಹೌದು. ಕೆಲವರು ಬೇರೆಯವರು ಬೇರೆ ಬೇರೆ ರೀತಿನಲ್ಲಿ ಅವರಿಗೆ ಉಪಯೋಗ ಹೇಗಾಯ್ತು ಅಂತ ಹಂಚ್ಕೊಂಡಿದ್ದು ಕೇಳಿ ನಮಗೂ ಆಶ್ಚರ್ಯ ಆಯ್ತು ಕೆಲವೊಂದು ವಿಚಾರದಲ್ಲಿ. ಇದು ನಾವು ವೈಜ್ಞಾನಿಕವಾಗಿ ನೋಡಿದಾಗ ಅದು ಸಹಜನೇ. ಮಕ್ಕಳು ಆಟಕ್ಕೆ ಹೋಗ್ತಾರೆ, ಆಟ ಆಡುವಾಗ ಅವರಿಗೆ ಆಕ್ಯುಪ್ರೆಷರ್ ಆಗುತ್ತೆ. ಆಕ್ಯುಪ್ರೆಷರ್ ಆದಾಗ ದೇಹದಲ್ಲಿ ರಕ್ತ ಪರಿಚಲನೆ ಸರಿಯಾದಾಗ ಅವ್ರಿಗೆ ಏನೇ ತೊಂದರೆಗಳಿದ್ರೂ ಅದು ನಿವಾರಣೆ ಆಗ್ತಾ ಹೋಗುತ್ತೆ. ಅದ್ರ ಜೊತೆಗೆ ಅವರು ಬಿಸಿಲಲ್ಲಿ ಆಡ್ತಾರಲ್ಲ, ಬಿಸಿಲಲ್ಲಿ ಆಡೋದ್ರಿಂದಾಗಿ ಅವರಿಗೆ ವಿಟಮಿನ್ ಡಿ ಸರಿಯಾಗಿ ಸಿಗುತ್ತೆ. ವಿಟಮಿನ್ ಡಿ ಸರಿಯಾಗಿ ಸಿಕ್ಕಾಗ ಅವರ ದೇಹದ ಒಂದು ಶಕ್ತಿ ಜಾಸ್ತಿ ಆಗ್ತಾ ಹೋಗುತ್ತೆ, ಸದೃಢತೆ ಸಿಗುತ್ತೆ ಮಕ್ಕಳಿಗೆ. ಬಹಳಷ್ಟು ಪೋಷಕರು ಮನೆಯಲ್ಲೇ ಕೂರಿಸಿರೋರಿಗೆ ಇದು ಕೆಲವೊಂದ್ಸಲ ಅರ್ಥ ಆಗಿರಲ್ಲ. ಓದಿರ್ತಾರೆ ಅವ್ರೂ, ಆದ್ರೆ ಅದು ತಲೆಗೆ ಬಂದಿರಲ್ಲ. ಅದನ್ನ ತಲೆಗೆ ತಂದ್ಕೋಬೇಕು ಅಂತ ನಾನು ಹೇಳ್ತಿದ್ದೀನಿ ವಿಚಾರನ. ಹೌದು, ಕೆಲವರಿಗೆ ಸ್ಟಾಮರಿಂಗ್ ಆ ಟೈಪ್ ಇತ್ತು, ಕೆಲವರಿಗೆ ಸ್ಕಿನ್ ಅಲರ್ಜಿ ಇತ್ತು ಅಂತ ಹೇಳಿದರು. ಅಂದರೆ ಚರ್ಮದಲ್ಲಿ ಏನೋ ಒಂಥರ ಅಲರ್ಜಿ ಆಗೋದು ಈ ಥರದ್ದೆಲ್ಲ ಆಗ್ತಿತ್ತು ನನಗೆ ಮೊದಲು. ಈಗ ಆಟ ಆಡೋಕ್ಕೆ ಶುರು ಮಾಡಿದ್ಮೇಲೆ ಸರಿ ಹೋಯಿತು ಅಂತ ಹೇಳಿದರು. ಕೆಲವರಿಗೆ ಕೆಲವೊಂದು ಹಿಂಗೆ ಚಿಕ್ಕ ಪುಟ್ಟ ಯಾವುದೋ ಒಂದು ನೋವು ಈ ಥರದೊಂದಿರುತ್ತೆ, ಅದು ಹೋಯಿತು ಅಂತ ಹೇಳಿದರು. ತುಂಬ ಜನ ಮಕ್ಕಳು ಚೆನ್ನಾಗಿ ಅವರ ಒಂದು ಅನುಭವವನ್ನು ಹಂಚ್ಕೊಂಡಿದ್ದಾರೆ ನಮ್ಮ ಜೊತೆ. ವಿಡಿಯೋ ಸಹ ನಾವು ಮಾಡಿದ್ದೀವಿ, ಅದನ್ನು ನೀವು ನೋಡ್ಬೋದು. ಈಗ ಮಕ್ಕಳ ಬಗ್ಗೆ ಆಯಿತು. ಈಗ ಕಾರ್ಪೊರೇಟ್ ಟೂರ್ನಮೆಂಟ್ಸ್ ಮತ್ತೆ ಕಮ್ಯುನಿಟಿ ಟೂರ್ನಮೆಂಟ್ಸ್ ಅಲ್ಲದೆ ನಾವು ಈಗ ಥ್ರೋಬಾಲ್ ಮೂಲಕ ನಾವು ಏನು ಒಂದು ಹೊಸ ಥ್ರೋಬಾಲ್ ಫಾರ್ ಹೆಲ್ತ್ ಪ್ರೋಗ್ರಾಮ್ಸ್ ಅಂತ ಏನ್ ಮಾಡ್ತಾ ಇದೀವಿ ಕಾರ್ಪೊರೇಟ್ ಲೆವೆಲ್ ಅಲ್ಲಿ ಮತ್ತೆ ಕಮ್ಯುನಿಟಿ ಲೆವೆಲ್ ಅಲ್ಲಿ, ಅದರ ಬಗ್ಗೆ ಸ್ವಲ್ಪ ಮಾಹಿತಿ ತಿಳಿಸಿ. ಖಂಡಿತ. ಈಗ ಥ್ರೋಬಾಲ್ ಅಂತ ನಾವು ತಗೊಂಡ್ರೆ ಇದು ಪೆಟ್ಟಾಗ್ದೇನೆ ಆಡುವಂಥ ಆಟ. ಹೆಚ್ಚಿನ ಜನರಿಗೆ ಏನು ಭಯ ಇರುತ್ತೆ ಆಟ ಆಡುವಾಗ, ಅಥವಾ ಮಕ್ಕಳನ್ನ ಆಟ ಕಳಿಸೋವಾಗ, ಅಥವಾ ದೊಡ್ಡವರಾದವರನ್ನೇ ಆಟ ಆಡಬೇಕು ಅಂತ ಒಂದು ಮನಸ್ಸಿಗೆ ಬಂದರೆ ಅವ್ರಿಗೆ ಭಯ ಮೇನ್ ಇರೋದು ಏನಂತಂದರೆ, ಎಲ್ಲಾದರೂ ಪೆಟ್ಟು ಮಾಡ್ಕೊಂಡ್ಬಿಟ್ರೆ, ಕಾಲೇನಾದ್ರು ಮುರಿದು ಹೋಗ್ಬಿಟ್ರೆ, ಕೈಗೆ ಏನಾದರೂ ಪೆಟ್ಟಾಗ್ಬಿಟ್ರೆ ಅನ್ನೋದು ಒಂದು ಭಯ ಇದ್ದೇ ಇರುತ್ತೆ, ಪ್ರತಿಯೊಬ್ಬರಿಗೂ ಇರುತ್ತೆ. ಅದರಲ್ಲೂ ಮಕ್ಕಳನ್ನ ಪೇರೆಂಟ್ಸ್ ಕಳ್ಸೋವಾಗ ಮೊದಲು ಅದೇ ಯೋಚನೆ ಮಾಡೋದು. ಫುಟ್ಬಾಲ್ಗೆಲ್ಲ ಅರ್ಧ ಜನ ಕಳ್ಸೋದೇ ಇಲ್ಲ, ಯಾಕೆಂತಂದರೆ ತುಂಬ ಕಷ್ಟ. ಯಾರು ಬೇಕಾದರೂ ಅಪೋನೆಂಟ್ ಬಂದು ಅವ್ರಿಗೆ ಕಾಲಿಗೆ ಹೊಡೆದ್ಬಿಟ್ಟು ಕಾಲು ಮುರಿಯೋ ಸಾಧ್ಯತೆ ಇದೆ, ಮುರ್ಕೊಂಡವರು ಇದ್ದಾರೆ, ಇಲ್ಲ ಅಂತ ಹೇಳಲ್ಲ. ಆದರೆ ಫುಟ್ಬಾಲು ಒಳ್ಳೆ ಆಟನೇ. ಎಲ್ಲ ಆಟಗಳನ್ನು ನಾನು ಸಪೋರ್ಟ್ ಮಾಡ್ತೀನಿ, ಮಾತೇ ಇಲ್ಲ. ಎಲ್ಲ ಆಟನೂ ಒಳ್ಳೆಯದೇ, ಆದರೆ ಒಂದು ಭಯ ಇರುತ್ತೆ. ಈಗ ಥ್ರೋಬಾಲ್ ಅಂತ ಬಂದರೆ, ಥ್ರೋಬಾಲ್ ನಾನ್ ಇಂಜೂರಿಯಸ್ ಗೇಮ್. ಅಂದರೆ ಇದರಲ್ಲಿ ಪೆಟ್ಟಾಗುವಂಥ ಸಾಧ್ಯತೆ ತುಂಬಾ ಕಡಿಮೆ. ಇದರಿಂದಾಗಿ ಸಾಮಾನ್ಯ ಈಗ ಚಿಕ್ಕವರಿದ್ದಾಗ ಬೇರೆ ಬೇರೆ ಆಟಗಳನ್ನು ಆಡಿದರೂ ಸಹ ಕೆಲಸ ಮಾಡೋಕ್ಕೆ ಶುರು ಮಾಡಿದ್ಮೇಲೆ ಕಾರ್ಪೊರೇಟ್ ಕಂಪನಿಗಳಲ್ಲಿ, ಸಂಸ್ಥೆಗಳಲ್ಲಿ, ದೊಡ್ಡ ದೊಡ್ಡ ಸಂಸ್ಥೆಗಳಲ್ಲಿ ಯಾರು ಕೆಲಸ ಮಾಡ್ತಾ ಇರ್ತಾರೋ ಅದರಲ್ಲೂ ಹೆಣ್ಮಕ್ಳಿಗೆ ಸ್ವಲ್ಪ ಥ್ರೋಬಾಲ್ ಅಂದರೆ ಜಾಸ್ತಿ ಪ್ರೀತಿ. ಗಂಡ್ಮಕ್ಳು ಆಡ್ತಾರೆ, ಗಂಡ್ಮಕ್ಳು ಆಡುವಂಥ ಆಟ ಇದು, ಎಲ್ಲರೂ ಆಡುವಂಥ ಆಟ ಇದು. ಆದರೆ ಹೆಣ್ಮಕ್ಳಿಗೆ ಸ್ವಲ್ಪ ಜಾಸ್ತಿ ಪ್ರೀತಿ. ಮತ್ತು ಮುಂದೆ ಬರ್ತಾರೆ ಥ್ರೋಬಾಲ್ ಆಡೋದಕ್ಕೆ ಕಾರ್ಪೊರೇಟ್ ಕಂಪನಿಗಳಲ್ಲಿ ಹೆಣ್ಮಕ್ಳು. ಸಾಮಾನ್ಯ ಒಂದು ವಾರ್ಷಿಕವಾಗಿ ಒಂದು ಪಂದ್ಯಾಟ ಅಂತ ಏನಿರುತ್ತೆ ಕಂಪನಿಗಳಲ್ಲಿ, ಅದರಲ್ಲಿ ಥ್ರೋಬಾಲನ್ನು ಹೆಣ್ಮಕ್ಳಿಗೆ ಇಟ್ಟಿರ್ತಾರೆ. ಹಾಗೆಯೇ ಇಂಟರ್ ಕಾರ್ಪೊರೇಟ್ ಥ್ರೋಬಾಲ್ ಟೂರ್ನಮೆಂಟ್ ಅಂತ ಬೇರೆ ಬೇರೆ ಸಂಸ್ಥೆಗಳ ಜೊತೆಗೆ ಥ್ರೋಬಾಲ್ ಪಂದ್ಯಾಟಗಳು ನಡೀತಾ ಇರುತ್ತೆ. ಅದರಲ್ಲೂ ಸಾಕಷ್ಟು ಮಹಿಳೆಯರು, ಮದುವೆ ಆದವರು, ಮಕ್ಕಳಾದವರು ಎಲ್ಲರೂ ಬರ್ತಾರೆ, ಎಲ್ಲರೂ ಆಟ ಆಡ್ತಾರೆ. ಇದೊಂದು ಫೇವ್ರೇಟ್ ಗೇಮು. ಇದೇನಂತಂದರೆ ಸಾಮಾನ್ಯ ಟಿ ವಿನಲ್ಲಿ ಕಾಣಿಸೋ ಗೇಮು ದೊಡ್ಡ ಗೇಮು ಅಂತ ನಾವು ಅಂದ್ಕೋತೀವಿ. ಅದು ದೊಡ್ಡ ಗೇಮ್ ಹೌದು, ಇಲ್ಲ ಅಂತಲ್ಲ.
ಆದ್ರೆ ಈ ಥ್ರೋಬಾಲ್ ಅನ್ನೋದು ಹೆಂಗಾಗಿದೆ ಅಂತಂದ್ರೆ ಹಿತ್ತಲ ಗಿಡ ತರ ಆಗ್ಬಿಟ್ಟಿದೆ. ಹಿತ್ತಲ ಗಿಡ ಮದ್ದಲ್ಲ ಅಂದ್ಕೊಂಡು ಎಲ್ರು ಆಡ್ತಾರೆ, ಎಲ್ರಿಗೂ ಗೊತ್ತು, ಆದ್ರೆ ಅದೇನ್ ಫೇಮಸ್ ಆಟ ಅಲ್ಲ ಅಂತ ಆ ಒಂದು ಭಾವನೆಯಲ್ಲಿದೆ. ಆದ್ರೆ ಇದು ಬಹಳ ಜನ ಆಡ್ತಾ ಇದ್ದಾರೆ, ಸಂಸ್ಥೆಗಳಲ್ಲಿ ಆಡ್ತಾ ಇದ್ದಾರೆ, ಅಥವಾ ಕಮ್ಯುನಿಟಿ ಈವೆಂಟ್ಸ್. ಈಗ ಕ್ರಿಶ್ಚಿಯನ್ ಕಮ್ಯುನಿಟೀಸ್ದು ಕೊಂಕಣ ಕಮ್ಯುನಿಟಿ ಅಂತ ಆಡ್ತಾರೆ, ಮಂಗಳೂರು ಕಮ್ಯುನಿಟಿ ಅಂತ ಆಡ್ತಾರೆ, ಅಥವಾ ಕೊಡಗು ಕಮ್ಯುನಿಟಿ ಅಂತ ಆಡ್ತಾರೆ. ಈ ತರ ಬೇರೆ ಬೇರೆ ಒಂದು ಅವ್ರವ್ರದ್ದೇ ಒಂದು ಸಮುದಾಯ ಅಂತ ಇರುತ್ತೆ. ಅವ್ರದ್ದು ಒಂದು ವಾರ್ಷಿಕೋತ್ಸವ ಮಾಡುವಾಗ ಒಂದು ಪಂದ್ಯಾಟ ಇಡಬೇಕು ಅಂತ ಇಡ್ತಾರೆ, ಅಲ್ಲಿ ಥ್ರೋಬಾಲ್ ಅನ್ನ ಆಡ್ತಾರೆ. ಅದು ನಮ್ಗೊಂಥರ ಖುಷಿ. ಅಂದ್ರೆ ಈ ನಾರ್ಮಲ್ ಕಾರ್ಪೊರೇಟ್ ಟೂರ್ನಮೆಂಟ್ಸ್ ಅಲ್ಲದೆ ಈಗ ಕಾರ್ಪೊರೇಟ್ ಲೆವೆಲ್ ಅಲ್ಲಿ ಅವರ ಎಂಪ್ಲಾಯೀಸ್ ಹೆಲ್ತ್ ಇಂಪ್ರೂವ್ ಮಾಡೋದಕ್ಕೋಸ್ಕರ ನಮ್ಮ ಥ್ರೋಬಾಲ್ ಸಂಸ್ಥೆಯಿಂದ ಯಾವ ಯೋಜನೆ ರೂಪಿಸಿದೀವಿ ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ. ಖಂಡಿತ ಇದೊಂದು ಹೊಸ ಒಂದು ಕಾನ್ಸೆಪ್ಟ್ ಅನ್ನ ನಾವು ತಗೊಂಡ್ ಬರ್ತಾ ಇದೀವಿ, ಯೋಜನೆಯನ್ನ ತಗೊಂಡ್ ಬರ್ತಾ ಇದ್ವಿ. ಏನು ಅಂತಂದ್ರೆ, ನಾವೀಗ ಹೇಳ್ದಂಗೆನೆ ಥ್ರೋಬಾಲ್ ಆಡೋದ್ರಿಂದ ರಕ್ತ ಪರಿಚಲನೆ ಚೆನ್ನಾಗಾಗತ್ತೆ, ಮೆದುಳು ಚುರುಕಾಗತ್ತೆ. ಇದ್ರ ಉಪಯೋಗ ಬರೀ ಮಕ್ಳಿಗೆ ಮಾತ್ರ ಅಲ್ಲ, ದೊಡ್ಡವ್ರಿಗೂ ಆಗ್ಬೋದು, ಕೆಲಸ ಮಾಡ್ತಾ ಇರೋರ್ಗೂ ಆಗ್ಬೋದಲ್ವಾ. ಅವ್ರಿಗೆ ಮಾತ್ರ ಯಾತಕ್ಕೆ ಪಾಪ, ಮಕ್ಳಿಗೆ ಮಾತ್ರ ಯಾತಕ್ಕೆ, ದೊಡ್ಡವ್ರಿಗೂ ಬೇಕು ತಾನೆ ಅಲ್ವಾ. ಅದು ಇವತ್ತು ಈಗ ಕೋವಿಡ್ ಎಲ್ಲ ಮುಗಿದ್ಮೇಲೆ ಮನೆಯಿಂದ ಕೆಲಸ ಮಾಡೋದೇ ಜಾಸ್ತಿ ಆಗ್ಬಿಟ್ಟಿದೆ. ಮನೆಯಲ್ಲಿ ಬೆಳಗ್ಗೆ ಎದ್ಬಿಟ್ಟು ಕೂತ್ಕೊಂಡ್ರೆ ಕಂಪ್ಯೂಟರ್ ಮುಂದೆ ಹೆಚ್ಚಿನ ಜನ ಸಾಯಂಕಾಲ, ರಾತ್ರಿ, ಮಧ್ಯರಾತ್ರಿ ಆದ್ಮೇಲೆನೆ ಅದರಿಂದ ಹೇಳೋದು. ಯಾವ್ದು ಚಟುವಟಿಕೆ ಮಾಡೋದಕ್ಕೆ ಅವಕಾಶಗಳು ಕಮ್ಮಿ ಆಗ್ತಾ ಹೋಗ್ತಾ ಇದೆ. ಆಫೀಸ್ಗೆ ಹೋಗೋ ಕೆಲಸನೂ ಇಲ್ಲ ಈಗ, ಆ ಥರ ಆಗ್ಬಿಟ್ಟಿದೆ. ಎಲ್ಲ ವಾರದಲ್ಲಿ 1 ದಿನ 2 ದಿನ ಆಫೀಸ್ಗೆ ಹೋಗ್ತಾರೆ ಹೆಚ್ಚಿನ ಜನ. ಅವರಿಗೆ ಒಂದು ಚಟುವಟಿಕೆ ಬೇಕೇ ಬೇಕು, ದೈಹಿಕ ಚಟುವಟಿಕೆ ಬೇಕೇ ಬೇಕು. ಕೋವಿಡ್ ಇರಲಿ ಬಿಡಲಿ, ಏನೇ ಆದ್ರೂ ವರ್ಕ್ ಫ್ರಮ್ ಹೋಮ್ ಮಾಡಲಿ ಬಿಡಲಿ, ದೈಹಿಕ ಚಟುವಟಿಕೆ ಬೇಕೇ ಬೇಕು. ಅದಕ್ಕಾಗಿ ನಾವು ಕಾರ್ಪೊರೇಟ್ ಸಂಸ್ಥೆಗಳಿಗೆ ಏನು ಹೇಳ್ತಾ ಇದ್ದೀವಿ ಅಂತಂದರೆ, ನೀವು ನಿಮ್ಮ ಒಂದು ಎಂಪ್ಲಾಯಿಗಳಿಗೆ, ಸಿಬ್ಬಂದಿಗಳಿಗೆ ಥ್ರೋಬಾಲನ್ನು ಆಟ ಆಡಿಸಿ. ನಾವು ಅಂತಾರಾಷ್ಟ್ರೀಯ ಥ್ರೋಬಾಲ್ ಸಂಸ್ಥೆ ಕಡೆಯಿಂದ ನಿಮಗೆ ತರಬೇತುದಾರರನ್ನ ಕೊಡ್ತೀವಿ. ಅವರು ಬಂದು ನಿಮಗೆ ಯಾವ ದಿನ ನಿಮ್ಮ ಚಾಯ್ಸು, ಎಷ್ಟು ಗಂಟೆಗೆ, ಯಾವ್ಯಾವ ದಿನ ಬರಬೇಕು. ವಾರದಲ್ಲಿ 2 ದಿನ ಮಾಡಿದರೂ ಸಾಕು. ವಾರದಲ್ಲಿ 2 ದಿನ ಆದ್ರೂ ನೀವು ಒಂದು ಕೋಚಿಂಗ್ ಕೊಡಿ ನಿಮ್ಮ ಎಂಪ್ಲಾಯೀಸಿಗೆ. ಅದರಿಂದಾಗಿ ಅವರಿಗೆ ಆರೋಗ್ಯದಲ್ಲಿ ಸಹ ಒಂದು ಸದೃಢತೆ ಬರುತ್ತೆ. ಅದ್ರ ಜೊತೆಗೆ ಸೌಂಡ್ ಮೈಂಡ್ ಇನ್ ಸೌಂಡ್ ಬಾಡಿ ಅಂತ ಹೇಳ್ತಾರಲ್ಲ, ಅಂದರೆ ದೈಹಿಕವಾಗಿ ಯಾರು ಆರೋಗ್ಯವಾಗಿರ್ತಾರೋ ಅವ್ರು ಚೆನ್ನಾಗಿ ಕೆಲಸನೂ ಮಾಡ್ತಾರೆ ಸಹಜವಾಗಿ ಅಲ್ವಾ. ಹಾಗಾಗಿ ಎಂಪ್ಲಾಯಿಗಳಿಗೆ, ಸಿಬ್ಬಂದಿಗಳಿಗೆ ನೀವು ಸಹಾಯ ಮಾಡಿ, ಅವರಿಗೊಂದು ಥ್ರೋಬಾಲ್ ಕೋಚಿಂಗ್ ಕೊಡಿಸಿ. ವಾರದಲ್ಲಿ 2 ದಿನ ಇಟ್ಕೊಳ್ಳಿ, ಬರೀ 1 ತಾಸು ಅವರು ಆಟ ಆಡಿದರೆ ಸಾಕು. ಅವ್ರಿಗೆ ಪೆಟ್ಟಾಗದೆ ಇರೋ ಥರ ನಮ್ಮ ಕೋಚ್ಗಳು ಅವರಿಗೆ ತರಬೇತಿ ಕೊಡ್ತಾರೆ. ಅದ್ರ ಬಗ್ಗೆ ಏನು ಕಾಳಜಿ ಮಾಡಬೇಡಿ ಅಂತ ನಾವು ಸಂಸ್ಥೆಗಳಿಗೆ ಇವತ್ತು ಹೇಳ್ತಾ ಇದ್ದೀವಿ. ಅದರಿಂದ ಆರೋಗ್ಯ ಹೇಗೆ ಇಂಪ್ರೂವ್ ಆಯಿತು ಅನ್ನೋದನ್ನು ನಾವು ವೈಜ್ಞಾನಿಕವಾಗಿ ತೋರಿಸ್ತೀವಿ. ಅಂದರೆ ಮೊದಲು ಅವರ ದೇಹದ ಬಾಡಿ ಕಂಪೋಸಿಷನ್ನು, ದೇಹದ ಒಳಗಡೆ ಇರುವಂಥ ಅಂಗಾಂಶಗಳು ಯಾವ್ಯಾವ ಥರ ಇತ್ತು, ಕೊಬ್ಬಿನಂಶ ಆಗಲಿ ಅಥವಾ ಮಸಲ್ಸ್ ಆಗಲಿ, ಇದೆಲ್ಲ ಅದಾದ ನಂತರ 6 ವಾರಗಳ ನಂತರ ಅವ್ರಿಗೆ ಏನು ಇಂಪ್ರೂವ್ಮೆಂಟ್ ಆಯಿತು ಅಂತಲೂ ನಾವು ತೋರಿಸ್ತೀವಿ. ಇದು ನಮ್ಮದೊಂದು ಯೋಜನೆ. ಇದನ್ನು ನಾವು ಬೇರೆ ಬೇರೆ ಸಂಸ್ಥೆಗಳಲ್ಲಿ ಇಂಪ್ಲಿಮೆಂಟ್ ಮಾಡಬೇಕು ಅಂತ ವರ್ಕೌಟ್ ಮಾಡ್ತಾ ಇದ್ದೀವಿ. ಅವರು ಅಲ್ಲಿ ಒಂದು ಸಂಸ್ಥೆಗಳು ಬರೀ ಎಂಪ್ಲಾಯೀಸಿಗೆ ಮಾತ್ರ ಅಲ್ಲ, ಅವರ ತಂದೆ ತಾಯಿಗಳಿಗೆ ಬೇಕು ಅಂತಂದರೆ ಅದನ್ನು ಸಹ ನಾವು ಮಾಡೋದಕ್ಕೆ ರೆಡಿ ಇದ್ದೀವಿ. ಈಗ ಸಾಮಾನ್ಯ ಏನಾಗುತ್ತೆ ಅಂದರೆ, ಇವರು ಕಂಪನಿಗಳಿಗೆ ಬಂದುಬಿಡ್ತಾರೆ, ಮನೆಯಲ್ಲಿ ಅಪ್ಪ ಅಮ್ಮ ಇರ್ತಾರೆ, ಅತ್ತೆ ಮಾವ ಇರ್ತಾರೆ. ಅವರಿಗೆ ಆರೋಗ್ಯ ಸಮಸ್ಯೆ ಆಗಬಾರ್ದು, ಮತ್ತು ಅವ್ರು ಚೆನ್ನಾಗಿರಬೇಕು, ಅವ್ರು ಆರೋಗ್ಯವಾಗಿರ್ಬೇಕಲ್ಲ. ಅದಕ್ಕೆ ಅವ್ರ ಅಪ್ಪ ಅಮ್ಮನಿಗೆ, ಅತ್ತೆ ಮಾವನಿಗೂ ನಾವು ಪ್ರೋಗ್ರಾಮ್ ಮಾಡ್ಬೋದು. ಹಾಗೆ ಅವ್ರ ಮಕ್ಕಳಿಗೂ ಮಾಡ್ಬೋದು, ಬುದ್ಧಿಮತ್ತೆ, ಚುರುಕುತನ, ಇದಕ್ಕೆಲ್ಲ ಮಾಡ್ಬೋದು. ಆ ರೀತಿನಲ್ಲಿ ಎಲ್ಲ ಸರ್ವತೋಮುಖ ಅಭಿವೃದ್ಧಿ ಆಗಬೇಕು. ಒಂದೊಂದು ಕುಟುಂಬನೂ, ಒಂದೊಂದು ಸಿಬ್ಬಂದಿನೂ ಅವರ ಒಂದು ಸರ್ಕಲ್ನಲ್ಲಿ ಅಂತ ನಮ್ದು ಒಂದು ಆಶಯ ಇದೆ. ಓಕೆ, ನಮ್ಮ ಥ್ರೋಬಾಲ್ ಸಂಸ್ಥೆಯಿಂದ ವಿಶೇಷ ಚೇತನ ಮಕ್ಕಳಿಗೆ ಮತ್ತು ದಿವ್ಯಾಂಗರಿಗೆ ಯಾವ ರೀತಿ ಸಹಾಯ ಆಗಿದೆ? ವಿಶೇಷ ಚೇತನ ಮಕ್ಕಳು ಮತ್ತು ದಿವ್ಯಾಂಗರು ಅಂತ ನಾವು ತಗೊಂಡಾಗ, ಸಾಮಾನ್ಯ ಇವರಿಗೆ ಏನಾಗಿರುತ್ತೆ, ವಿಶೇಷ ಚೇತನ ಮಕ್ಕಳು ಅಂತಂದಾಗ ಅವರಿಗೆ ನಮ್ಮ ನಾರ್ಮಲ್ ಆಗಿ ಒಂದು ನರಮಂಡಲ ಅವರಿಗೆ ಕೆಲಸ ಮಾಡಲ್ಲ. ನಾವು ಹೇಗೆ ಸುಮ್ಮನೆ ಬಾಲ್ ಬಂದರೆ ಹಿಂಗೆ ಹಿಡಿತೀವಿ, ಹಾಕ್ತಾ ಇರ್ತೀವಿ, ನಮಗೊಂದು ಅಂದಾಜಾಗತ್ತೆ, ಮೆದುಳು ಸೂಚನೆ ಕೊಡುವಂಥ ಒಂದು ಸಾಮರ್ಥ್ಯ ಇರುತ್ತೆ. ಆದರೆ
ಈ ಸ್ಪೆಷಲ್ ಚಿಲ್ಡ್ರನ್ ಅಥವಾ ವಿಶೇಷ ಚೇತನ ಮಕ್ಕಳು ಅಂತ ಏನಿರ್ತಾರೋ ಅವರಿಗೆ ಆ ಒಂದು ಸಾಮರ್ಥ್ಯ ಇರೋದಿಲ್ಲ. ನಾವೇನು ಮಾಡಿದ್ವಿ, ಅರುಣಚೇತನ ಅಂತ ಒಂದು ವಿಶೇಷ ಚೇತನ ಶಾಲೆ, ಅಲ್ಲಿ ಎಲ್ಲರಿಗೂ ನಾನು ಕೃತಜ್ಞತೆಗಳನ್ನ ಸಲ್ಲಿಸಲೇಬೇಕು. ಆರಂಭದಲ್ಲೇ ನಾವು ಇದು 2022ರಲ್ಲೇ ಮಾಡಿರುವಂಥ ಒಂದು ಸಂಶೋಧನೆ ಇದು. ನಾವು ವಿಶೇಷ ಚೇತನ ಮಕ್ಕಳಿಗೆ ಹೋಗ್ಬಿಟ್ಟು ಥ್ರೋಬಾಲನ್ನು ಹೇಳ್ಕೊಟ್ವಿ. 1 ತಿಂಗಳು ಅಂದರೆ 4 ವಾರಗಳ ಕಾಲ ನಾವು ವಾರದಲ್ಲಿ 2 ದಿನ ಆ ಥರದಲ್ಲಿ ನಾವು ಟ್ರೈನಿಂಗ್ ಕೊಟ್ವಿ ಅವರಿಗೆ. ಕೊಟ್ಟಾಗ ನಮಗೆ ಸ್ಟಾರ್ಟಿಂಗಲ್ಲಿ ಆ ಮಕ್ಕಳು ಬಾಲ್ ಹಾಕಿದರೆ ಅದನ್ನು ಹೆಂಗೆ ಹಿಡಿಬೇಕು ಅಂತ ಇನ್ನೂ ಯೋಚನೆ ಮಾಡ್ತಾಯಿದ್ರು. ಅವ್ರಿಗೆ ಗೊತ್ತಾಗ್ತಾ ಇರಲಿಲ್ಲ ನಾನು ಹಿಂಗೆ ಹಿಡಿಬೇಕು, ಕೈಯನ್ನು ಯಾವ ಥರ ಮೂವ್ ಮಾಡಬೇಕು, ಅವ್ರಿಗೆ ಅರ್ಥ ಆಗ್ತಾ ಇರಲಿಲ್ಲ. ಹೋಗ್ತಾ 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 ಅವರು ಕಲ್ತ್ಕೊಂಡ್ರು ಹೇಗೆ ಹಿಡಿಬೇಕು ಅನ್ನೋದು. ಎರಡನೇದಾಗಿ ಇನ್ನೊಬ್ಬರಿಗೆ ನಾವು ಹೆಂಗೆ ಹೇಳ್ಕೊಡ್ಬೇಕು ಆ ಒಂದು ಭಾವನೆ ಬಂತು ಅವರಿಗೆ. ಸಾಮಾನ್ಯವಾಗಿ ಈಗ ನಾರ್ಮಲ್ ಆಗಿ ಒಂದು ಎಕ್ಸಸೈಸ್ ಮಾಡಿ, ವ್ಯಾಯಾಮ ಮಾಡಿ ಅಂತ ಮಾಡಿಸ್ತಾ ಇರ್ತಾರೆ, ಅವರಿಗೆ ಯೋಗ ಮಾಡಿಸ್ತಾ ಇರ್ತಾರೆ. ಎಲ್ಲ ಮಾಡಿಸುವಾಗ ಅವರಾಗಿಂದನೇ ಇಂಡಿವಿಜುವಲ್ ಆಗಿ ಅವರು ಮಾಡ್ತಾ ಇರ್ತಾರೆ. ಬೇರೆಯವರಿಗೆ ಅವ್ರು ಹೇಳ್ಕೊಡುವಂತ ಪ್ರಮೇಯ ಇರೋದೇ ಇಲ್ಲ, ಸಂದರ್ಭ ಬರಲ್ಲ. ಅದೇ ಆಟ ಅಂತ ಬಂದಾಗ ನಾನು ಸರಿಯಾಗಿ ಹಾಕಿದೆ, ಸರಿ ಆಯ್ತು, ಇನ್ನೊಬ್ಬನಿಗೆ ಹಾಕೋಕ್ ಬರ್ತಾ ಇಲ್ಲ, ಅವಳಿಗೆ ಹಾಕೋಕ್ ಬರ್ತಾ ಇಲ್ಲ, ಅವರಿಗೆ ಹೇಳ್ಕೊಡೋರು. ಆ ಒಂದು ಭಾವನೆ ಬರೋದು ಸಹ ಒಂದು ದೊಡ್ಡ ಒಂದು ಬದಲಾವಣೆ ಆ ಮಕ್ಕಳಲ್ಲಿ ಹೇಳಬೇಕು ಅಂದರೆ. ಅದನ್ನು ಅವ್ರ ಟೀಚರ್ಸ್ ನಮ್ಗೆ ಹೇಳಿದರು, ಈ ಮಕ್ಕಳಿಗೆ ಆ ಒಂದು ಭಾವನೆ ಬಂತಲ್ಲ, ಆಟದಿಂದ ಅದು ಬರುತ್ತೆ, ಇದರಿಂದ ಉಪಯೋಗ ಆಯಿತು ಅಂತಂದರು. ಎರಡನೇದಾಗಿ ಬಾಡಿ ಕಂಪೋಸಿಷನ್ನು ಅಷ್ಟೇ, ಅವರ ದೇಹದಲ್ಲಿರುವಂಥ ಒಂದು ಕೊಬ್ಬಿನ ಅಂಶ ಕಡಿಮೆ ಆಯಿತು ಜಾಸ್ತಿ ಇರೋರಿಗೆ. ಮತ್ತು ಮಸಲ್ಸ್ ಬಿಲ್ಡು ಬರೀ 1 ತಿಂಗಳಲ್ಲಿ ಅವರಿಗೆ ಮಸಲ್ಸ್ ಒಳಗಡೆ ಬಿಲ್ಡ್ ಆಗಿದೆ. ಅದು ನಮಗೊಂಥರ ಖುಷಿನೂ ಆಯಿತು. ನಾವೇನು ಮಾಡಿದ್ವಿ, ಈ ಒಂದು ವಿಷಯವನ್ನು ವೈಜ್ಞಾನಿಕವಾಗಿ ನಾವು ಸಂಶೋಧನೆ ಮಾಡಿರೋದ್ರಿಂದಾಗಿ ಆ ಪೇಪರನ್ನು ಕೇಂಬ್ರಿಡ್ಜ್ ಯೂನಿವರ್ಸಿಟಿಗೆ ಫಸ್ಟ್ ಸಬ್ಮಿಟ್ ಮಾಡಿದ್ವಿ. ಅಲ್ಲಿ ಅವ್ರು ರಿವ್ಯೂ ಮಾಡ್ತಾರೆ, UK ಸಬ್ಮಿಟ್ ಮಾಡಿ ನಮ್ಮನ್ನು ಕರೆದ್ರು, ಪ್ರೆಸೆಂಟ್ ಮಾಡಿ ಬನ್ನಿ ಅಂತ ಕರೆದ್ರು. ನಾವು ಅಲ್ಲಿ ಹೋಗಿ ಅಂತಾರಾಷ್ಟ್ರೀಯ ಒಂದು ಫೋರಮ್, ಅದು ಕಾನ್ಫರೆನ್ಸ್ ಮಾಡಿದ್ರು ಅಲ್ಲಿ. ಆ ಕಾನ್ಫರೆನ್ಸಲ್ಲಿ ನಾವು ಇದನ್ನು ಪ್ರೆಸೆಂಟ್ ಮಾಡಿಬಿಟ್ಟು ಬಂದ್ವಿ. ಅವರಿಗೆಲ್ಲ ತುಂಬ ಖುಷಿ ಆಯಿತು, ಇದು ಚೆನ್ನಾಗಿದೆ ಇದು ಅಂತ, ಸಹಾಯ ಆಗಿದೆ ಅವರಿಗೆ. ಹಾಗೆಯೇ ಮಾತೃಛಾಯಾ ಅಂತ ನಮ್ಮ ಡಾಕ್ಟರ್ ಮಾಲತಿ ಹೊಳ್ಳ ಅಂತ ನೀವು ಕೇಳಿರ್ಬೋದು. ಅವರು ಒಲಿಂಪಿಕ್ಸಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ರು, ಪ್ಯಾರಾ ಒಲಿಂಪಿಕ್ಸಲ್ಲಿ ಪಾರ್ಟಿಸಿಪೇಟ್ ಮಾಡಿದಂಥವ್ರು. ನಮಗೆಲ್ಲ ಒಂದು ಹೆಮ್ಮೆ ಇದೆ. ಅರ್ಜುನ ಅವಾರ್ಡ್ ಅವರು ನಡೆಸ್ತಾ ಇರುವಂಥ ಒಂದು ಮಾತೃಛಾಯಾ ಸಂಸ್ಥೆಗೂ ನಾವು ಹೋಗಿದ್ವಿ, ಅಲ್ಲೂ ಹೇಳ್ಕೊಡೋಣ ಅಂತ. ಅಲ್ಲಿ ನಾವು ಒಂದು ಪ್ರಯೋಗವನ್ನು ಮಾಡಿದ್ವಿ ಅಷ್ಟೇ, ರಿಸರ್ಚ್ ಅಂತ ಮಾಡಿಲ್ಲ. ಆದರೆ ವೀಲ್ ಚೇರ್ನಲ್ಲಿರೋರಿಗೂ ಥ್ರೋಬಾಲನ್ನು ಆಡೋದಕ್ಕೆ ಸಾಧ್ಯ ಆಯಿತು. ಅವ್ರು ಖುಷಿಯಿಂದ ಆಟ ಆಡಿದರು ಅವಾಗ. ಈಗ ನೀವು ಥ್ರೋಬಾಲ್ ವಿಶೇಷ ಚೇತನರ ಬಗ್ಗೆ ಹೇಗೆ ಮಾಹಿತಿ ನೀಡಿದ್ರೆ, ಅದೊಂದು ರಿಸರ್ಚ್ ಪ್ರೋಗ್ರಾಮ್ ಅಂತ ಹೇಳಿದ್ರಿ. ಸೊ ಥ್ರೋಬಾಲ್ ಸಂಸ್ಥೆಯಿಂದ ಬೇರೆ ಬೇರೆ ಯಾವ ರಿಸರ್ಚ್ ಪ್ರೋಗ್ರಾಮ್ಗಳನ್ನ ನೀವೆಲ್ಲ ಅಂದ್ರೆ ಅಳವಡಿಸ್ಕೊಂಡಿದ್ದೀರಿ, ಅದ್ರ ಬಗ್ಗೆ ಸ್ವಲ್ಪ ಹೇಳಿ. ಖಂಡಿತ, ಒಳ್ಳೆ ಪ್ರಶ್ನೆ ಇದು. ನಾನೀಗ ಕೇಂಬ್ರಿಡ್ಜ್ ಬಗ್ಗೆ ಹೇಳಿದೆ. ಅದಾದ ನಂತರ ವಾಪಸ್ ಬಂದಮೇಲೆ ಇನ್ನೊಂದು ರಿಸರ್ಚ್ ಮಾಡಿದ್ವಿ ನಾವು. ಯಾರು ಅಂತಂದರೆ ರಿಹ್ಯಾಬಿಲಿಟೇಷನ್ ಸೆಂಟರ್. ಅಂದರೆ ಈ ಡ್ರಗ್ಗು ಅಥವಾ ಒಂದು ಆಲ್ಕೋಹಾಲ್ ಆಗಲಿ, ಕುಡಿತದ ಚಟಕ್ಕೆ, ಮಾದಕ ದ್ರವ್ಯಗಳ ಚಟಕ್ಕೆ ಯಾರು ಬಿದ್ದಿರ್ತಾರೋ ಅಂತಹ ಜನರಿಗೆ ಒಂದು ಸಂಸ್ಥೆಗಳಿರುತ್ತೆ, ಬೇರೆ ಬೇರೆ ಸಂಸ್ಥೆಗಳಿರುತ್ತೆ. ಅವರು ಆ ಚಟವನ್ನು ಬಿಡಿಸುವಂಥದ್ದಕ್ಕೆ ಅವರು ಸಹಾಯ ಮಾಡ್ತಾ ಇರ್ತಾರೆ. ಅಂಥ ಒಂದು ಸಂಸ್ಥೆ ಶ್ರೀ ಸಾಯಿ ಫೌಂಡೇಶನ್ ಅಂತ ಒಂದು ಬಾಗ್ಲೂರಲ್ಲಿದೆ, ಬೆಂಗಳೂರು ಹತ್ರನೇ ಒಂದು ಗ್ರಾಮೀಣ ಭಾಗದಲ್ಲಿದೆ. ಅಲ್ಲಿ ನಾವು ಹೋಗಿ ಥ್ರೋಬಾಲನ್ನು ಆಟ ಆಡಿಸಿದ್ವಿ. ಅವರನ್ನು ನಾವು ಗ್ರೌಂಡಿಗೆ ಕರ್ಕೊಂಡು ಬರೋಕ್ಕಾಗಲ್ಲ, ಯಾಕೆಂದರೆ ಅವರೊಂದು ಲಿಮಿಟೆಡ್ ಜಾಗದಲ್ಲಿ ಅದ್ರ ಒಳಗಡೆನೇ ಇರಬೇಕಾಗತ್ತೆ. ಆಚೆ ಬಿಟ್ಟರೆ ಅವರು ಓಡೋಗ್ಬಿಡ್ತಾರೆ ಅನ್ನೋದೊಂದು ಇರುತ್ತೆ. ಸಹಜವಾಗಿ ಅದೇನು ಮಾಡೋಕ್ಕಾಗಲ್ಲ. ಹಾಗಾಗಿ ನಾವು ಅಲ್ಲಿ ಒಳಗಡೆ ಹೋಗಿ ಅವರಿಗೆ ತರಬೇತಿ ಕೊಟ್ವಿ, ಥ್ರೋಬಾಲ್ ತರಬೇತಿ ಕೊಟ್ವಿ. ಇದು 2022ರಲ್ಲೇ ನಡೆದಿರೋದು. ಸುಮಾರೊಂದು 54 ಜನ ಇದ್ದರು ಒಳಗಡೆಗೆ. 54 ಜನರಿಗೆ ಸ್ಟಾರ್ಟಿಂಗಲ್ಲಿ ನಾವು ಥ್ರೋಬಾಲ್ ಟ್ರೈನಿಂಗ್ ಕೊಡುವಾಗ ಕೆಲವರು ಆಸಕ್ತಿಯಿಂದ ಬರ್ತಾಯಿದ್ರು, ಕೆಲವರು ಸ್ವಲ್ಪ ಸೋಮಾರಿಗಳು ಆಗಿ ಕೂತಿರ್ತಾ ಇದ್ರು ಸ್ಟಾರ್ಟಿಂಗಲ್ಲಿ. ಹಾಗೆ ಬರ್ತಾ 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 ಅವರಿಗೆ ಆಸಕ್ತಿ ಬೆಳೀತಾ ಬಂತು.
ಹಾಗೆ ಇದೊಂದು 6 ವಾರಗಳ ಕಾಲ ಮಾಡಿದ್ದೀವಿ, ನಾವು ಟ್ರೈನಿಂಗನ್ನು ಮಾಡಿದ್ದೀವಿ. ಯಾರ್ಯಾರು ಈ ಡ್ರಗ್ ವ್ಯಸನಿಗಳಾಗಿದ್ರಲ್ಲ ಅಥವಾ ಕುಡಿತಕ್ಕೆ ಬಿದ್ದಿದ್ರಲ್ಲ, ಅವರಿಗೆ ಪ್ರಾರಂಭದಲ್ಲಿ ಏನು ತಿಂದ್ರೂ ಜೀರ್ಣ ಆಗ್ತಾ ಇರಲಿಲ್ವಂತೆ. ನಮಗೆ ಗೊತ್ತಿರಲಿಲ್ಲ, ಅದು ಜೀರ್ಣ ಆಗ್ತಾ ಇರಲಿಲ್ಲ. ಹಾಗಾಗಿ ಅವರು ತಿನ್ನೋದು ಸ್ವಲ್ಪನೇ ತಿಂತಾಯಿದ್ರು. ತೂಕ ಹೆಚ್ಚಿನ ಜನ ಸ್ವಲ್ಪ ಕಮ್ಮಿನೇ ಇತ್ತು. ಅಂದರೆ ಎಷ್ಟು ಇರಬೇಕು ಒಂದು ಆರೋಗ್ಯ ಶರೀರಕ್ಕೆ, ಅದಕ್ಕಿಂತ ಕಮ್ಮಿನೇ ಇತ್ತು ತುಂಬ ಜನರಿಗೆ. ಎಲ್ಲೋ ಒಂದು ಸ್ವಲ್ಪ ಜನ ಮಾತ್ರ ಜಾಸ್ತಿ ತೂಕದವರಿದ್ದರು ಅಲ್ಲಿ. ಊಟ ಸರಿ ಮಾಡ್ತಾ ಇರಲಿಲ್ಲ ಅವರು, ಮತ್ತೆ ಡ್ರಗ್ ಇನ್ನೂ ಬೇಕು ಅಂತ ಅನಿಸೋದು ಅವರಿಗೆ. ಆದರೆ ಕೊಡ್ತಾ ಇರಲಿಲ್ಲ ಅನ್ನೋದು ಬೇರೆ ವಿಚಾರ ಅಲ್ವಾ. ಆದರೆ ಗುಣಮುಖವಾಗಿ ಹೋಗೋದಕ್ಕೆ ಅವರು ಆ ಒಂದು ಕ್ರೇವಿಂಗ್ ಏನಿರುತ್ತೋ ಅದನ್ನು ಬಿಡಬೇಕಾಗತ್ತೆ, ಆ ಹಂತಕ್ಕೆ ಬರಬೇಕಾಗತ್ತೆ. ನಾವು ಆಟ ಆಡಿಸ್ತಾ ಅವರಿಗೆ ಈ ಲಿವರ್ ಮೇಲೆ ಬಹುಶಃ ಪರಿಣಾಮ ಆಗಿರಬಹುದು, ನನಗೆ ಗೊತ್ತಿಲ್ಲ. ಯಾಕೆಂದರೆ ಅದ್ರ ಬಗ್ಗೆ ಇನ್ನೂ ಡೀಟೇಲ್ ಆಗಿ ರಿಸರ್ಚ್ ಮಾಡಲಿಕ್ಕಿದೆ, ಮಾಡಿಲ್ಲ ನಾವಿನ್ನು. ಆದರೆ ಬಹುಶಃ ಒಂದು ರಕ್ತ ಪರಿಚಲನೆ ಚೆನ್ನಾಗಿ ಆಗಿರೋದ್ರಿಂದಾಗಿ ಅವರು ಸರಿಯಾಗಿ ಊಟ ಮಾಡೋದಕ್ಕೆ ಶುರು ಮಾಡಿದರು. ಮೊದಲು 4 ತುತ್ತು ಊಟ ಮಾಡಿದರೆ ಈಗ 8 ತುತ್ತು ಊಟ ಮಾಡೋಕ್ಕೆ ಶುರು ಮಾಡಿದರು. ಆವಾಗ ಏನಾಯಿತು, ದೇಹಕ್ಕೆ ಏನೇನೋ ವಿಟಮಿನ್ಸು, ಜೀವಸತ್ವಗಳೇ ಆಗಲಿ ಅಥವಾ ಯಾವುದೇ ಒಂದು ಶಕ್ತಿದಾಯಕ ಇದು ಬೇಕಾಗುವಂಥದ್ದು ಪದಾರ್ಥಗಳಾಗಲಿ, ಪ್ರೋಟೀನ್ ಆಗಲಿ, ಇದೆಲ್ಲ ಒಂದು ಜೀರ್ಣ ಆಗಿದ್ದರಿಂದಾಗಿ ಅವರಿಗೆ ಆ ಚಟವನ್ನು ಬಿಟ್ಟು ಆಚೆ ಬರೋದಕ್ಕೆ ಸಾಧ್ಯ ಆಯಿತು ಬಹಳ ಬೇಗ. ಸಾಮಾನ್ಯ 3 ತಿಂಗಳು ಇರ್ತಾರೆ ಅಂತ ಹೇಳ್ತಾರೆ. 3 ತಿಂಗಳಿಗಿಂತನೂ ಬೇಗನೆ ಅವರಿಗೆ ಗುಣಮುಖ ಆಗಿ ಹೊರಗಡೆ ಹೋಗೋದಕ್ಕೆ ಸಾಧ್ಯ ಆಯಿತು ಈ ಒಂದು ಕಾರ್ಯಕ್ರಮದಿಂದಾಗಿ. ಅದು ನಮ್ಗೆ ಬಹಳ ಸಂತೋಷ ಆಯಿತು. ಇದನ್ನು ನಾವು ರಿಸರ್ಚ್ ಪೇಪರನ್ನು ಪಬ್ಲಿಷ್ ಮಾಡಿದ್ದೀವಿ. ಸೈನ್ಸ್ ನೆಟ್ ಕಾನ್ಫರೆನ್ಸ್ ಆಸ್ಟ್ರೇಲಿಯಾದಲ್ಲಿ, ಅದು ಗ್ಲೋಬಲ್ ಕಾನ್ಫರೆನ್ಸ್. ಅದನ್ನು ಅಲ್ಲಿ ನಾವು ಇದನ್ನು ಪ್ರೆಸೆಂಟ್ ಮಾಡಿ ಅದಾದ ನಂತರ ಅದು ಸ್ಕೋಪಸ್ ಪಬ್ಲಿಕೇಶನಲ್ಲೂ ಪಬ್ಲಿಷ್ ಆಯಿತು. ಸ್ಕೋಪಸ್ ಪಬ್ಲಿಕೇಶನ್ ಅನ್ನುವಂಥದ್ದು ಪ್ರಪಂಚದ ಅತ್ಯಂತ ಒಂದು ಗೌರವಾತ್ಮಕ ಸೈನ್ಸ್ ಪಬ್ಲಿಕೇಶನ್. ಅದರಲ್ಲಿ ಪ್ರಕಟ ಆಗಿದ್ದು ನಮಗೊಂಥರ ಖುಷಿ ಇದೆ. ಇದರಿಂದ ಈ ಥರ ಜನರಿಗೂ ನಾವು ಸಹಾಯ ಮಾಡ್ಬೋದು ಅನ್ನೋದು ನಮ್ಮ ಕಣ್ಣನ್ನು ತೆರೆಸಿದೆ ಅವತ್ತು ಆ ಕೆಲಸವನ್ನು ಮಾಡಿದಾಗ. ಅದಕ್ಕೆ ಶ್ರೀ ಸಾಯಿ ಫೌಂಡೇಶನ್ನಿಗೂ ನಾವು ಧನ್ಯವಾದ ಹೇಳಲೇಬೇಕು ಈ ವಿಚಾರವಾಗಿ. ಇದು 2. ಇನ್ನೊಂದು ಮಹಿಳೆಯರಿಗಾಗಿ, ಅಂದರೆ ಮಧ್ಯ ವಯಸ್ಸಿನ ಮಹಿಳೆಯರು, ಸಾಮಾನ್ಯ ಒಂದು 30, 40, 50 ಆ ರೇಂಜಲ್ಲಿರುವಂಥ ಮಹಿಳೆಯರಿಗಾಗಿ ನಾವು ಥ್ರೋಬಾಲನ್ನು ಆಟ ಆಡಿಸಿ ಅವರಲ್ಲಿ ಆರೋಗ್ಯ ಇಂಪ್ರೂವ್ ಆಗಿರೋದನ್ನು ನೋಡಿದ್ದೀವಿ. ಅದನ್ನು ನಾವು ವರ್ಲ್ಡ್ ಕಾಂಗ್ರೆಸ್ ಆಫ್ ಸ್ಪೋರ್ಟ್ಸ್ ಸೈನ್ಸ್ ಆ್ಯಂಡ್ ಸ್ಪೋರ್ಟ್ಸ್ ಮೆಡಿಸಿನ್ ಅಂತ ಬೆಂಗಳೂರಲ್ಲಿ ಒಂದು ದೊಡ್ಡ ಕಾನ್ಫರೆನ್ಸ್ ನಡೀತು. ಬೇರೆ ಬೇರೆ ದೇಶಗಳಿಂದ ಜನ ಬಂದಿದ್ದರು ಆ ಕಾನ್ಫರೆನ್ಸಲ್ಲಿ. ಇನ್ನೂ ವಿಶೇಷ ಹೇಳಬೇಕು ಅಂತಂದರೆ ಅಲ್ಲಿ ಬಂದವರೆಲ್ಲರೂ ಡಾಕ್ಟರ್ ಅಥವಾ ಡಾಕ್ಟರೇಟ್ಸ್, ಅಂದರೆ ಒಂದು ಸಂಶೋಧಕರು ಅಥವಾ ನಿಜವಾಗಿ ವೈದ್ಯರವರು. ಅದರಲ್ಲೂ ಸ್ಪೋರ್ಟ್ಸ್ ಮೆಡಿಸಿನ್ನಲ್ಲಿ ಅವರು ತರಬೇತಿಗೊಂಡಂಥ ಒಂದು ವೈದ್ಯರು ಎಲ್ಲ ಬಂದಿದ್ದರು. ನಾವು ನಮ್ಮ ಪೇಪರನ್ನು ಅಲ್ಲಿ ಪ್ರೆಸೆಂಟ್ ಮಾಡಿದಾಗ ಅವರಿಗೆ ಬಹಳ ಆಶ್ಚರ್ಯ ಮತ್ತು ಖುಷಿ ಎರಡೂ ಆಯಿತು. ಇದು ತುಂಬ ಚೆನ್ನಾಗಿದೆ, ನೀವು ಮುಂದುವರ್ಸ್ಕೊಂಡು ಹೋಗಿ ಅಂತ ಬೆನ್ನು ತಟ್ಟಿದ್ರು ಅವರು. ಅದು ನಮಗೊಂದು ಭಾಳ ಸಂತೋಷದ ವಿಚಾರ ಹೇಳಬೇಕು ಅಂದರೆ. ಈ ಥರದಲ್ಲಿ ಇನ್ನೂ ಬೇರೆ ಬೇರೆ ಸಂಶೋಧನೆಗಳನ್ನ ಮಾಡಿದ್ದೀವಿ, ನಾವು ಹೇಳ್ಕೊಂಡು ಹೋಗೋಣ ಒಂದೊಂದೇ. ಇಲ್ಲಿವರೆಗೂ ಸಂಶೋಧನೆಗಳ ಬಗ್ಗೆ ಮಾತಾಡಿದ್ವಿ. ಈಗ ಮಹಿಳೆಯರು ಮತ್ತೆ ಈ ವಯಸ್ಕರಿಗೆ ಯಾವ್ಯಾವ ರೀತಿ ಉಪಯೋಗ ಆಗುತ್ತೆ ನಮ್ಮ ಥ್ರೋಬಾಲಿಂದ ಅಂತ ಸ್ವಲ್ಪ ತಿಳಿಸ್ಕೊಡಿ. ಒಳ್ಳೆ ಪ್ರಶ್ನೆ. ಸಾಮಾನ್ಯ ಏನಾಗುತ್ತೆ ಅಂತಂದರೆ, ಅದರಲ್ಲೂ ಹೆಣ್ಮಕ್ಳು ಹೈಸ್ಕೂಲಿಗೆ ಹೋಗೋವರೆಗೂ ಚೆನ್ನಾಗಿ ಆಡ್ತಾರೆ, ಗ್ರೌಂಡಲ್ಲಿರ್ತಾರೆ, ಅದೇನು ಪ್ರಾಬ್ಲಮ್ ಇಲ್ಲ. 10th ಬಂತು ಅಂದ ತಕ್ಷಣ 10ನೇ ಕ್ಲಾಸು, ಈ ವರ್ಷ SLC ಓದ್ಕೊ, ನೀನು ಆಟ ಆಡೋಕ್ಕೆ ಹೋಗ್ಬೇಡ ಅಂತಾರೆ. ಅಲ್ಲಿಗೆ ಒಂದು ಹಂತ ಮುಗಿದು ಬಿಡುತ್ತೆ. ಆಮೇಲೆ PUC ನಲ್ಲಿ ನೀನು CET ರ್ಯಾಂಕಿಂಗ್ ಬರಲೇಬೇಕು, ಇಲ್ಲ ನೀಟ್ ಎಕ್ಸಾಮ್ ಬರೀಲೇಬೇಕು, JEE ಬರೀಲೇಬೇಕು, ಅದು ಬರಿಬೇಕು, ಇದು ಬರಿಬೇಕು ಅಂದ್ಬಿಟ್ಟು ಬರೀ ಓದೋದ್ರಲ್ಲೇ ಮಕ್ಕಳನ್ನ ಕೂರಿಸಿ ನಿಮ್ಮ ಭವಿಷ್ಯ ಅದರಲ್ಲಿದೆ ಅಂತ ಆಟ ಆಡ್ಸೋದನ್ನ ಬಿಟ್ಬಿಡ್ತಾರೆ. ಹೆಣ್ಮಕ್ಳು ಸಹಜವಾಗಿ ಅದೇನೋ ಕೆಲವು ಹೆಣ್ಮಕ್ಳು ಮಾತ್ರ ಮುಂದೆ ಬಂದು ಕಂಟಿನ್ಯೂ ಮಾಡ್ತಾರೆ ಅನ್ನೋದು ಬಿಟ್ಟರೆ, ಹೆಚ್ಚಿನ ಜನ ಹೆಣ್ಮಕ್ಳು ಅಲ್ಲಿಗೆ ಸ್ಟಾಪ್ ಮಾಡಿಬಿಡ್ತಾರೆ. ಅದಾದ ನಂತರ ಅವರಿಗೆ ಆಟ ಆಡೋದು, ಗ್ರೌಂಡ್ಗೆ ಹೋಗೋದು ಅನ್ನೋ ಒಂದು ಕಾನ್ಸೆಪ್ಟೇ ಇರಲ್ಲ ಹೆಚ್ಚಿನ ಜನರಿಗೆ ಅಲ್ವಾ. ಆದರೆ ನಿಜವಾಗಿ ನಾವು ನೋಡಿದಾಗ ಯಾತಕ್ಕೆ ಬೇಕು ಆಟದ ಉದ್ದೇಶ ಏನು?
ಆರೋಗ್ಯವನ್ನು ಇಂಪ್ರೂವ್ ಮಾಡೋದು ಅಲ್ವಾ. ಆರೋಗ್ಯಕ್ಕಾಗಿ ನಿಜವಾದ ಆಟ ಅಂತ ಇರುವಂಥದ್ದು ಯಾವುದೇ ಆಟ ಆಗಲಿ, ಅದು ಥ್ರೋಬಾಲ್ ಒಂದೇ ಅಂತ ನಾನು ಹೇಳಲ್ಲ. ಪ್ರತಿಯೊಂದು ಆಟ ಇರೋದನ್ನು ಆರೋಗ್ಯವನ್ನು ಚೆನ್ನಾಗಿ ಇಟ್ಕೊಳ್ಳೋದಕ್ಕೆ. ಆದರೆ ನಾವೇನು ಮಾಡ್ತೀವಿ, ಅದು ಆಟ ಆಡೋದೊಂದು ಬಿಟ್ಟು ಮಿಕ್ಕಿದೆಲ್ಲಾನು ಮಾಡೋಕೆ ಟ್ರೈ ಮಾಡ್ತೀವಿ, ಹೌದು ಅಲ್ವಾ. ಆದರೆ ಈ ಆಟವನ್ನು ನಾವು ಹೆಂಗೆ ಬೆಳೆಸ್ತಾ ಇದ್ದೀವಿ ಅಂತಂದರೆ, ಎಲ್ಲರೂ ಬರಬೇಕು ಗ್ರೌಂಡಿಗೆ, ಎಲ್ಲರೂ ಮೈದಾನಕ್ಕೆ ಬರಬೇಕು, ಎಲ್ಲರೂ ಆಟ ಆಡಬೇಕು, ಎಲ್ಲರೂ ಆರೋಗ್ಯವಾಗಿರಬೇಕು ಅಂತ. ಈ ನಿಟ್ಟಿನಲ್ಲಿ ನಾವು ಸಿದ್ದಾಪುರದಲ್ಲಿ ಒಂದು ಸಂಶೋಧನೆ ಕಾರ್ಯಕ್ರಮವನ್ನು ಶುರು ಮಾಡಿದ್ವಿ, ಉತ್ತರ ಕನ್ನಡ ಜಿಲ್ಲೆಯಲ್ಲಿ. ಅಲ್ಲಿ ಮಧ್ಯ ವಯಸ್ಸಿನವ್ರನ್ನ ಕರೆದ್ವಿ. ಎಲ್ಲರೂ ಬರ್ಬೋದು ಅಂತ ಹೇಳಿದ್ವಿ, ಆದರೆ ಹೆಚ್ಚಿನ ಜನ ಮಧ್ಯ ವಯಸ್ಸವರು ಬಂದಿದ್ರು, ಮಹಿಳೆಯರು ಬಂದಿದ್ರು, ಪುರುಷರು ಬಂದಿದ್ರು, ಅವ್ರಿಗೂ ಉಪಯೋಗ ಆಗಿದೆ. ಇಲ್ಲಿ ಹೆಚ್ಚಿನ ಜನ ಬಂದಿದ್ದು ಒಂದು ಆವ್ರೇಜ್ 40 ಆಸ್ಪಾಸ್ನಲ್ಲಿರುವಂಥ ಜನ ಜಾಸ್ತಿ ಬಂದಿದ್ರು. ಅಲ್ಲಿ ನಾವು ಈ ಪ್ರಯೋಗ ಮಾಡುವಾಗ ನಮ್ಗೆ ಗೊತ್ತಿಲ್ಲ ಏನು ಉಪಯೋಗ ಆಗ್ಬೋದು ನಿಮಗೆ ಅಂತ, ಆದರೆ ಆಟ ಆಡಿ ನೋಡೋಣ ಅಂತ ಶುರು ಮಾಡಿದ್ದು. ಪ್ರಾರಂಭದಲ್ಲಿ ಎಲ್ಲ ಆಟ ಆಡ್ಕೊಂಡು ಹೋದರು. ಬರ್ತಾ 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 ಅವರಿಗೆ ಗೊತ್ತಾಗ್ತಾ ಹೋಯಿತು ಏನು ಉಪಯೋಗ ಆಯಿತು ನನಗಿದ್ರಿಂದ ಅಂತ. ಅವರು ವಿಡಿಯೋದಲ್ಲಿ ಹೇಳಿದ್ದಾರೆ. ನಾವು ಅಂದರೆ ಕಾರ್ಯಕ್ರಮ ಮುಗಿದ ನಂತರ ನಾವು ಅವ್ರ ಹತ್ರ ಕೇಳಿದಾಗ ಅವರೆಲ್ಲ ಹೇಳ್ಕೊಂಡು ಹೋಗಿದ್ದಾರೆ. ಈ ಆಕ್ಯುಪ್ರೆಷರ್ ಆಗಿದ್ರಿಂದಾಗ ಅವರಿಗೆ ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಲ್ಲಿ ತೊಂದರೆಗಳಿತ್ತು. ಒಬ್ಬರು 69 ವರ್ಷದವರು ನರ್ಸು, 40 ವರ್ಷದಿಂದ ಅವರು ಸರ್ವಿಸ್ ಕೊಟ್ಟಿದ್ದಾರೆ ನರ್ಸಾಗಿ. ಅವರಿಗೆ ಕೈಯನ್ನು ಎತ್ತಕ್ಕಾಗ್ತಾ ಇರಲಿಲ್ಲ, ಬಲಗೈ ಎತ್ತಕ್ಕಾಗ್ತಾ ಇಲ್ಲ ನನಗೆ, ನಾನು ಹಿಂಗೆ ಆಟ ಆಡ್ತೀನಿ ಅಂತ ಅವತ್ತು ಬಂದಾಗ ಅವ್ರು ಹೇಳಿದ್ದು. ಅವರು ಸರಿ ಆಯಿತು ಆಟ ಆಡಿ ನೋಡೋಣ ಆಮೇಲೆ ಅಂತ ಹೇಳಿದ್ವಿ ನಾವು. 1 ವಾರ ಕಳೀತಿದ್ದಂಗೆ ಸ್ವಲ್ಪ ಮೊದಲಿಗಿಂತ ಸ್ವಲ್ಪ ಜಾಸ್ತಿ ಕೈ ಎತ್ತೋಕೆ ಶುರು ಮಾಡಿದರು. ಅವರು ಫಿಸಿಯೋಥೆರಪಿಗೂ ಹೋಗಿದ್ರು. ಫಿಸಿಯೋಥೆರಪಿನಲ್ಲೂ ಅವರಿಗೆ ಇಷ್ಟೇ ನಮ್ಮ ಹತ್ರ ಮಾಡೋಕ್ಕಾಗೋದು, ಇದಕ್ಕಿಂತ ಜಾಸ್ತಿ ಏನೂ ಮಾಡೋಕ್ಕಾಗಲ್ಲ ಇದರಿಂದ ಅಂತ ಹೇಳಿದರು. ಆದರೆ ಆಟ ಆಡ್ತಾ ಆಡ್ತಾ ಅವರಿಗೆ ಕೈಯನ್ನು ಎತ್ತೋದಕ್ಕೆ ಸಾಧ್ಯ ಆಯಿತು. ಆಮೇಲೆ ಹಾಗೆ ಸ್ವಲ್ಪ ಮುಂದುವರೆದ ಮೇಲೆ 3 ವಾರದಲ್ಲಿ ಆರಾಮಾಗಿ ಕೈ ಪೂರ್ತಿ ಎತ್ತಿ ಯಾವುದೇ ನೋವು ಇಲ್ಲದೇ ಅವರು ಆಟ ಆಡೋದಕ್ಕೆ ಶುರು ಮಾಡಿದರು. ಅದು ನಮಗೊಂದು ಖುಷಿ ಕೊಡ್ತು. ಎರಡನೇದಾಗಿ ಇನ್ನೊಬ್ಬರು 73 ವರ್ಷದವರು ಒಬ್ಬರು ಇದ್ದರು. ಅವರೇನಂದ್ರು ಅಂತಂದರೆ, ಸಂಪೂರ್ಣ 73 ವರ್ಷದಲ್ಲಿ ನಾನು ಯಾವತ್ತೂ ಬಾಲ್ ಹಿಡ್ದೇ ಇಲ್ಲ, ಇದೇ ಮೊದಲನೇ ಸಲ ಬಾಲ್ ಹಿಡಿತಾ ಇರೋದು, ನನಗೆ ಗೊತ್ತಿಲ್ಲ ಆಟ ಆಡೋಕ್ಕೆ. ಎರಡನೇದಾಗಿ ನನಗೆಲ್ಲ ಥರದ್ದು ಪ್ರಾಬ್ಲಮ್ಗಳು ಇದೆ, ಹೆಲ್ತ್ ಪ್ರಾಬ್ಲಮ್ಸ್ ಇದೆ. ರಾತ್ರಿ ನಿದ್ದೆ ಬರಲ್ಲ, BP ಇದೆ, ಡಯಾಬಿಟಿಸ್ ಇದೆ, ಕೊಲೆಸ್ಟ್ರಾಲ್ ಇದೆ. ಆಮೇಲೆ ಕೈ ನರಗಳು ನಡುಗುತ್ತೆ. ಅಂದರೆ ಈಗ ಒಂದು ಲೋಟ ಹಿಡಿಬೇಕು ಅಂತಂದ್ರೂ ಕೈ ಗಡಗಡ ಅಂತ ನಡುಗುತ್ತೆ. ಏನು ಮಾಡಬೇಕು ಅಂತ ಗೊತ್ತಿಲ್ಲ. ಮಕ್ಕಳು ಕಳಿಸಿದ್ದಾರೆ ಹೋಗಿ ಅಂತ ನಾನು ಬಂದಿದ್ದೀನಿ ಅಂತಂದರು. 73 ವರ್ಷದವರು ಅವರು. ನಾನು ಸರಿ ಆಯಿತು, ನೀವು ಬನ್ನಿ ಆಟ ಆಡಿ ನೋಡೋಣ ಅಂತಂದೆ. ಮೊದಲನೇ ದಿನ ನಾನು ಅವ್ರ ಮನೆಗೆ ಹೋದಾಗ ನಾನು ನೋಡಿದ್ದೆ, ಅವ್ರ ಕೈ ತುಂಬ ನಡುಗ್ತಾ ಇತ್ತು, ಲೋಟ ಹಿಂಗೆ ಹಿಡ್ಕೊಳಕ್ಕಾಗ್ತಾ ಇರಲಿಲ್ಲ ಅವ್ರಿಗೆ ಸರಿಯಾಗಿ. ಆಟ ಆಡ್ತಾ ಆಡ್ತಾ 3 ವಾರದಲ್ಲಿ ಅವರ ಕೈ ಟ್ರೆಂಬ್ಲಿಂಗ್ ಕಡಿಮೆ ಆಯಿತು, ನಡುಗುವಂಥದ್ದು. ಅದಾದ ನಂತರ ಅವರು ರಾತ್ರಿ ನಿದ್ದೆ ಬರಲ್ಲ ಅಂತ ಹೇಳ್ತಿದ್ರಲ್ಲ, 1 ವಾರದಲ್ಲೇ ನಿದ್ದೆ ಮಾಡೋದಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ ಅವರು. ಅವ್ರಿಗೆ ಅಂದರೆ ಆ ದೇಹಕ್ಕೆ ವ್ಯತ್ಯಾಸ ಗೊತ್ತಾಗ್ಬಿಡುತ್ತೆ, ನಾವು ಹೇಳೋದು ಬೇಡ. ತನ್ನಿಂತಾನೇ ರಕ್ತ ಪರಿಚಲನೆ ಸರಿ ಆಗ್ತಾ ಇದ್ದಂಗೆ ಅವ್ರು ನಿದ್ದೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದರು ಸರಿಯಾಗಿ. ರಾತ್ರಿ ನಿದ್ದೆ ಬರೋಕ್ಕೆ ಶುರು ಮಾಡಿದ ತಕ್ಷಣ ಉಳಿದಿದ್ದೆಲ್ಲ ಪ್ರಾಬ್ಲಮ್ಗಳು ಸ್ವಲ್ಪ ಕಡಿಮೆ ಆಗ್ತಾ ಹೋದ್ವಿ. ಅವರಿಗೆ BP ಮೊದಲಿದ್ದಿದ್ದಕ್ಕಿಂತ ಸ್ವಲ್ಪ ಕಡಿಮೆ ಆಯಿತು, ಡಯಾಬಿಟಿಸ್ ಮೊದಲಿದ್ದಿದ್ದಕ್ಕಿಂತ ಸ್ವಲ್ಪ ಕಡಿಮೆ ಆಯಿತು. ಈ ರೀತಿಯಲ್ಲಿ ಅವರಿಗೆ ತುಂಬ ಉಪಯೋಗ ಆಯಿತು. ಇನ್ನು ಕೆಲವರು ಹೇಳಿದ್ದಾರೆ, ನನಗೆಲ್ಲ ಮರ್ತೋಗ್ತಿತ್ತು ಮೊದಲು, ಈಗ ಆಟ ಆಡೋಕ್ಕೆ ಶುರು ಮಾಡಿದ ಮೇಲೆ ಸ್ವಲ್ಪ ನೆನಪಿರುತ್ತೆ, ಮೆಮೊರಿ ಪವರ್ ಜಾಸ್ತಿ ಆಗಿದೆ. ಮತ್ತು ಮಧ್ಯವಯಸ್ಕರು, ಈಗ ಸಾಮಾನ್ಯ ಏನಾಗುತ್ತೆ ಅಂತಂದರೆ 40 ವರ್ಷ ಅಂತಂದರೆ ಮೆನೋಪಾಸ್ ಅಂತ ಹೇಳ್ತೀವಲ್ಲ, ಮುಟ್ಟು ನಿಲ್ಲುವಂಥ ಒಂದು ಪ್ರಕ್ರಿಯೆ ಶುರುವಾಗಿರುತ್ತೆ ಕೆಲವರಲ್ಲಿ. ಅದು ಶುರುವಾದವರಿಗೆ ಸ್ವಲ್ಪ ಕಷ್ಟ ಆಗ್ತಾ ಇತ್ತು, ಆದರೆ ಥ್ರೋಬಾಲ್ ಆಡ್ತಾ 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 ಆ ನೋವು ಸ್ವಲ್ಪ ಕಡಿಮೆ ಆಯಿತು ನಮಗೆ ಅಂತ ಹೇಳಿದರು. ಇನ್ನು ಕೆಲವರು 40 ಕೆಳಗಡೆ ಇರೋರಿಗೆ, ಕೆಲವರಿಗೆ ಒಂದು ಋತುಚಕ್ರ ಬಂದಾಗ ಆವಾಗ ಹೊಟ್ಟೆ ನೋವಿರುತ್ತೆ, ಅಥವಾ ಬೇರೆ ಯಾವುದೋ ಒಂದು ರೀತಿಯಲ್ಲಿ ನೋವಿರುತ್ತೆ, ದೇಹಾಲಸ್ಯ ಇರುತ್ತೆ.
ಅದು ನನಗೆ ಕಡಿಮೆ ಆಯಿತು. ಈ ಸಲ ಏನು ಪ್ರಾಬ್ಲಮ್ ಆಗಿಲ್ಲ, ನಾನು ಚೆನ್ನಾಗೇ ಇದ್ದೀನಿ. ಹಿಂದಿನ ಸಲ ನಂಗೆ ತುಂಬ ಕಷ್ಟ ಆಗಿತ್ತು ಆಟ ಆಡೋಕ್ಕಿಂತ ಮೊದಲು ಅಂತ ಅವರಾಗಿಂದನೇ ಹೇಳ್ಕೊಂಡಿದ್ದಾರೆ. ಅದನ್ನೆಲ್ಲ ಕೇಳಿ ನಮಗೊಂಥರ ಖುಷಿ ಆಯಿತು. ಇದು ಒಂದು ಸಂಶೋಧನೆ. ಇದೇ ಥರ ನಾವು ಬೆಂಗಳೂರಲ್ಲೂ ಬೇರೆ ಬೇರೆ ಕಡೆ ಮಾಡಿದ್ದೀವಿ. ಕೆಲವು ಅಪಾರ್ಟ್ಮೆಂಟ್ಗಳಲ್ಲಿ, ಕೆಲವು ಒಂದು ಪಾರ್ಕ್ಗಳಲ್ಲಿ, ಒಂದು ಏರಿಯಾದಲ್ಲಿರೋರ್ನೆಲ್ಲ ಸೇರಿಸ್ಕೊಂಡು, ಈಗ ಕೆಂಗೇರಿನಲ್ಲಿ ನಾವು ಮಾಡಿದ್ವಿ. ಹೌದು. ಈ ಥರ ಬೇರೆ ಬೇರೆ ಕಡೆ ನಾವು ಮಾಡಿದಾಗ ಅಲ್ಲೂ ಸಹ ನಮಗೆ ಇಂಪ್ರೂವ್ಮೆಂಟ್ ಅವ್ರಿಗಾಗಿರೋದು ಕಂಡು ಬಂತು. ಮತ್ತು ದೇಹದಲ್ಲೂ ಅಷ್ಟೇ ಕೊಬ್ಬಿನ ಅಂಶ ಕಡಿಮೆ ಆಗ್ತಾ ಹೋಯಿತು, ಯಾರಿಗೆ ಜಾಸ್ತಿ ಇತ್ತು ಅವರಿಗೆ. ಆಮೇಲೆ ಮಸಲ್ಸ್ ಇಂಪ್ರೂವ್ಮೆಂಟ್ ಆಗ್ತಾ ಹೋಯಿತು. ಕೆಲವ್ರದ್ದು ತುಂಬ ಸಣ್ಣ ಇದ್ದರು, ಸ್ವಲ್ಪ ಶಕ್ತಿ ಕಡಿಮೆ ಇತ್ತು, ಅಂಥವರಿಗೆ ಕೊಬ್ಬಿನಾಂಶ ಜಾಸ್ತಿ ಆಗಬೇಕು, ಆಯಿತು ಸಹ. ಅದನ್ನು ನಾವು ನೋಡಿದ್ದೀವಿ. ಅಂದರೆ ಆರೋಗ್ಯವನ್ನು ಇಂಪ್ರೂವ್ ಮಾಡೋದು ಅಂತಂದರೆ ಸಣ್ಣ ಆಗೋದು ಅಂತನೂ ಅಲ್ಲ, ದಪ್ಪ ಆಗೋದು ಅಂತನೂ ಅಲ್ಲ, ಆದರೆ ಸರಿಯಾದ ರೀತಿನಲ್ಲಿರುವಂಥದ್ದು ಅಂತ. ಅದನ್ನು ನಮಗೆ ಥ್ರೋಬಾಲು ಚೆನ್ನಾಗಿ ಸಹಾಯ ಮಾಡುತ್ತೆ. ಆಟ ಆಡ್ತಾ ಆಡ್ತಾ ಅದು ನಮ್ಮ ದೇಹವನ್ನು ಸರಿ ಮಾಡ್ತಾ ಹೋಗುತ್ತೆ, ಚೈತನ್ಯವನ್ನು ತುಂಬ್ತಾ ಹೋಗುತ್ತೆ. ಅಂದ್ರೆ ಈಗ ನಾವು ಯಾವ್ಯಾವ ರಿಸರ್ಚ್ ಪ್ರೋಗ್ರಾಮ್ಸ್ಗಳು ಈಗ ನಡೆದಾಗಿದೆ ಅದರ ಬಗ್ಗೆ ಮಾತಾಡಿದ್ವಿ. ಈಗ ಬೇರೆ ಇನ್ಯಾವುದಾದ್ರೂ ಹೊಸ ಪ್ರೋಗ್ರಾಮ್ಸ್ನ ನೀವು ಪ್ರಾರಂಭಿಸೋದಕ್ಕೆ ಯೋಜನೆಗಳು ಹಾಕೊಂಡಿದ್ದೀರಾ? ಅದರ ಬಗ್ಗೆ ಏನಾದರೂ ಇದ್ರೆ ಸ್ವಲ್ಪ ತಿಳಿಸಿ. ಖಂಡಿತ ಇದೆ, ಸುಮಾರಿದೆ ಇವತ್ತು ಹೇಳಬೇಕು ಅಂತಂದರೆ. ಒಂದು ಕಣ್ಣಿಗೆ ಸಂಬಂಧಪಟ್ಟಂಗೆ ನಾವು ಕೆಲವರಲ್ಲಿ ನಾವು ಏನು ಅಬ್ಸರ್ವೇಷನ್ ಮಾಡಿದ್ವೋ, ಅಂದರೆ ತಾನೇ ಹೀಗೆ, ಈಗ ನನ್ನಲ್ಲೇ ನಾನು ಹೇಳ್ಕೊತೀನಿ. ನಾನು ಥ್ರೋಬಾಲ್ ಆಟ ಆಡ್ತಾ ಇದ್ದಾಗ ನನಗೆ ಕಣ್ಣಿನ ದೃಷ್ಟಿ ತುಂಬ ಚೆನ್ನಾಗೇ ಇರುತ್ತೆ. ನಾನು ಆಟ ಆಡೋದನ್ನು ಒಂದು ಈಗ ಯಾವುದೋ ಟ್ರಾವೆಲಿಗೆಲ್ಲ ಹೋಗಿ ಬೇರೆ ಬೇರೆ ಕಡೆ ದೇಶಗಳಿಗೆ ಹೋದಾಗ ಆ ಸಂದರ್ಭದಲ್ಲಿ ನಮ್ಗೆ ಆಟ ಆಡೋಕ್ಕಾಗಲ್ಲ ಆನ್ ಟೈಮು. ಆ ಸಂದರ್ಭದಲ್ಲಿ ಕಣ್ಣು ಸ್ವಲ್ಪ ಮಸವಾಗುತ್ತೆ. ಆವಾಗ ಕನ್ನಡಕ ಬೇಕು ಅಂತ ಅನ್ಸುತ್ತೆ, ಇಲ್ಲ ಅಂತಂದರೆ ಬೇಡ ಅಂತ ಅನ್ಸುತ್ತೆ. ನಮ್ಮಮ್ಮನ ವಿಚಾರ ತಗೊಳ್ತೀನಿ ಈಗ, ಅಲ್ವಾ? ಅಮ್ಮ 75 ವರ್ಷ ಈಗ ಪೂರೈಸಿದ್ರು. ಅವರು 70ನೇ ವಯಸ್ಸಿನಲ್ಲಿರುವಾಗ ಅವ್ರಿಗೆ ಸ್ವಲ್ಪ ಫ್ರೀಕ್ವೆಂಟ್ ಯೂರಿನ್ ಇಶ್ಯೂ ಅಂತ ಹೇಳ್ತಾರೆ. ಅಂದರೆ ಪದೇ ಪದೇ ಮೂತ್ರಕ್ಕೆ ಹೋಗುವಂಥದ್ದು. ಈ ಥರದ್ದೆಲ್ಲ ವಯಸ್ಸಾದ್ಮೇಲೆ ಬರುತ್ತೆ. ಯಾರಿಗೆ ವಯಸ್ಸಾಗಿಲ್ವೋ ತಿಳ್ಕೊಳ್ಳಿ ಸ್ವಲ್ಪ ಈಗ. ನನಗೂ ಗೊತ್ತಿರಲಿಲ್ಲ. ಆದರೆ ಆ ಒಂದು ಈ ಥರ ಆಗ್ತಾ ಇದೆ ಮಗಳೇ ಅಂತ ನನ್ನ ಹತ್ರ ಹೇಳಿದರು. ನಾನು ಥ್ರೋಬಾಲ್ ಆಡಿ ಅಂತ ಕೊಟ್ಟೆ. ಅವರು ದಿನ ಥ್ರೋಬಾಲ್ ಆಡೋದಕ್ಕೆ ಶುರು ಮಾಡಿದರು. ಈಗ 5 ವರ್ಷದ ನಂತರ ನಾವು ಗಮನಿಸಿದಾಗ ಅವರಾಗಿಂದನೇ ಹೇಳಿದರು, ನನಗೆ ಮೊದಲೆಲ್ಲ ಕನ್ನಡಕ ಬೇಕಾಗಿತ್ತು ಓದೋದಕ್ಕೆ, ಈಗ ಆರಾಮಾಗಿ ಓದ್ತಾ ಇದ್ದೀನಿ, ನನಗೇನು ಕನ್ನಡಕನೇ ಬೇಡ ಅಂತಂದರು. ನನಗೆ ಆಶ್ಚರ್ಯ ಆಯಿತು. 75ನೇ ವಯಸ್ಸಲ್ಲಿ ಯಾರಾದರೂ ಕನ್ನಡಕ ಇಲ್ಲದೇ ಓದೋದಕ್ಕೆ ಸಾಧ್ಯ ಆಗತ್ತಾ ಅಂತ ನನಗೆ ಪ್ರಶ್ನೆ ಬಂತು. ನೋಡಿದರೆ ನಿಜವಾಗಿಯೂ ಅದು ಅವರಿಗೆ ಸಹಾಯ ಆಗಿದೆ. ಅದರ ಜೊತೆಗೆ ಬೇರೆ ಬೇರೆ ರೀತಿಯಲ್ಲಿ ಈಗ ಅವರಿಗೆ ಮೂತ್ರ ಸಮಸ್ಯೆ ಇರೋದೂ ಕಡಿಮೆ ಆಗಿದೆ. ಇನ್ನೂ ಒಂದು ಎಂತ ಹೇಳಬೇಕು ಅಂತಂದರೆ, ಅವರಿಗೆ ಸ್ವಲ್ಪ ಹೀಗೆ ಏರಿರುವಂಥದ್ದು, ಮೆಟ್ಲು ಹತ್ತೋದು, ಈ ಥರ ಎಲ್ಲ ತುಂಬ ಮಾಡಿದಾಗ ಉಬ್ಬಸ ಥರ ಸ್ವಲ್ಪ ಉಸಿರಾಟ ನಿಂತಂಗೆ ಆಗೋದು, ಅಂದರೆ ಸರಿಯಾಗಿ ಉಸಿರಾಟ ಮಾಡೋಕ್ಕಾಗಲ್ಲ, ಸುಸ್ತಾಗೋದು, ಈ ಥರದ್ದೆಲ್ಲ ಕಡಿಮೆ ಆಯಿತು. ಅದೇ ನಾವೀಗ ಒಂದು ಸಿದ್ದಾಪುರದಲ್ಲಿ ಒಂದು ನ್ಯಾಚುರೋಪತಿ ಕಾಲೇಜ್ ಇದೆ, ಮಹಾವಿದ್ಯಾಲಯ ಇದೆ. ಅಲ್ಲಿ ನಾವು ಪ್ರಾಂಶುಪಾಲರ ಜೊತೆ ಮಾತಾಡಿದ್ವಿ, ಅಲ್ಲಿ ಕಮಿಟಿ ಜೊತೆ ಮಾತಾಡಿದ್ವಿ. ಅಲ್ಲೊಂದು ಕಣ್ಣಿನ ಆರೋಗ್ಯಕ್ಕೆ ಥ್ರೋಬಾಲ್ ಹೇಗೆ ಸಹಾಯ ಮಾಡಬಹುದು ಅನ್ನೋದ್ರ ಬಗ್ಗೆ ಒಂದು ಸಂಶೋಧನೆ ಮಾಡಬೇಕು ಅಂತ ಇದ್ದೀವಿ. ಅದ್ರ ಬಗ್ಗೆ ಆಸಕ್ತಿ ಇರೋರು ನಮ್ಮ ಜೊತೆ ಸೇರ್ಕೋಬೋದು. ಅದ್ರ ಜೊತೆಗೆ ಬೆಂಗಳೂರಲ್ಲೂ ಸಹ ವಿಠಲ್ ಐ ಹಾಸ್ಪಿಟಲ್ ಅಂತ, ಅಲ್ಲಿ ನಾವು ಡಾಕ್ಟರ್ ಶ್ರೀಕೃಷ್ಣ ಅವ್ರ ಹತ್ರ ಮಾತಾಡಿದ್ದೀವಿ. ಅವರು ಸಹ ಇದಕ್ಕೆ ಒಂದು ಸಪೋರ್ಟ್ ಮಾಡ್ತಾ ಇದ್ದಾರೆ. ಹೌದು, ಕಣ್ಣಿನ ಆರೋಗ್ಯಕ್ಕೆ ಇದು ಸಹಾಯ ಆಗ್ಬೋದು, ನಾವು ಮಾಡೋಣ ಅಂತ. ಈಗ ಯಾರ್ಯಾರಿಗೆ ಆಸಕ್ತಿ ಇದೆಯೋ, ಈಗ ಯಾರ್ಯಾರು ನೋಡ್ತಾ ಇದ್ದೀರೋ ಈ ಒಂದು ಕಾರ್ಯಕ್ರಮನ, ನಿಮಗೆ ಆಸಕ್ತಿ ಇದ್ದರೆ ನೀವು ಸಿದ್ದಾಪುರದಲ್ಲಾದರೂ ಬರ್ಬೋದು ಅಥವಾ ಬೆಂಗಳೂರಲ್ಲಾದರೂ ಬರ್ಬೋದು. ನಾವು ನಿಮ್ಮನ್ನು ಒಂದು ಕಾರ್ಯಕ್ರಮಕ್ಕೆ ಕರ್ಕೊಳ್ತೀವಿ ಮತ್ತು ಸಂಶೋಧನೆ ಮಾಡೋಣ ಜೊತೆಗೇನೆ. ನಿಮಗೂ ಆರೋಗ್ಯ ಇಂಪ್ರೂವ್ ಆಗೇ ಆಗುತ್ತೆ, ಅದ್ರ ಬಗ್ಗೆ ಪ್ರಶ್ನೆನೇ ಇಲ್ಲ. ಆರೋಗ್ಯ ಇಂಪ್ರೂವ್ ಆಗೋದ್ರಲ್ಲಿ ಪ್ರಶ್ನೆನೇ ಇಲ್ಲ. ಕಣ್ಣಿನ ಆರೋಗ್ಯ ಹೇಗೆ ಇಂಪ್ರೂವ್ ಆಗಬಹುದು ಅನ್ನೋದ್ರ ಬಗ್ಗೆನೂ ನಾವು ಸಂಶೋಧನೆ ಮಾಡ್ಬೋದು. ಮತ್ತು ಇದಕ್ಕೆ ಯಾರಾದರೂ ಅನುದಾನ ಕೊಡ್ತೀವಿ ಅಂತಂದರೆ ಅವರು ಸಹ ಮುಂದೆ ಬರಬಹುದು. ಯಾವುದೇ ಪ್ರದೇಶದಲ್ಲಿರಲಿ, ಅವರು ಯಾವುದೇ ದೇಶದಲ್ಲಿದ್ದರೂ ಸಹ ನಾವು ಬರ್ತೀವಿ, ಮಾಡ್ತೀವಿ, ಅದಕ್ಕೂ ಏನೋ ತೊಂದರೆ ಇಲ್ಲ. ಭಾರತದಲ್ಲೇ ಬೇರೆ ಭಾಗದಲ್ಲಿ ಯಾರಾದರೂ ಇದ್ದರೆ ಅಲ್ಲಿನೂ ಸಹ ನಾವು ಈ ಸಂಶೋಧನೆಯನ್ನು ಮಾಡ್ಬೋದು.
ಒಂದು ಇಂಟರ್ನ್ಯಾಷನಲ್ ಥ್ರೋಬಾಲ್ ಫೆಡರೇಷನ್ ಒಂದು ಸಹಯೋಗದೊಂದಿಗೆ ನಾವು ಮಾಡಬಹುದು. ಯಾರಿಗಾರು ಆಸಕ್ತಿ ಇದ್ದರೆ ಖಂಡಿತ ಬನ್ನಿ. ಇದು ಒಂದು ಸಂಶೋಧನೆ. ಇನ್ನೊಂದು ಸಂಶೋಧನೆ ಹೇಳಬೇಕು, ನಾವು ವಿಚಾರ ಮಾಡ್ತಾ ಇರೋದೇನು ಅಂತಂದರೆ, ನಾವು ಸೆನೆಗಲ್ಗೆ ಹೋಗಿದ್ವಿ. ಅಲ್ಲಿ ಯೂತ್ ಒಲಿಂಪಿಕ್ಸ್ ನಡೆಯುತ್ತೆ ಮುಂದಿನ ವರ್ಷ 2026. ಅಲ್ಲಿ ನಮ್ಮನ್ನು ಯೂತ್ ಒಲಿಂಪಿಕ್ಸ್ ಕಮಿಟಿಯವರು ಕರೆದಿದ್ರು. ಅಂದರೆ ನಿಮ್ಮದು ಒಂದು ಕಾರ್ಯಕ್ರಮ ನೀವು ಮಾಡಬಹುದು ಅಂತ ಕರೆದಿದ್ರು ಅವರು. ನಾವಲ್ಲಿ ಥ್ರೋಬಾಲ್ ಬಗ್ಗೆ ಒಂದು ಅವೇರ್ನೆಸ್ ಎಲ್ಲ ಕ್ರಿಯೇಟ್ ಮಾಡಿದ್ವಿ. ಅಲ್ಲೊಂದು ಸ್ಪೋರ್ಟ್ಸ್ ಯೂನಿವರ್ಸಿಟಿ ಇದೆ, ಇನ್ಸೆಪ್ಸ್ ಅಂತ, ಅಲ್ಲಿ ಹೋಗಿದ್ವಿ. ಅಲ್ಲಿ ಡೈರೆಕ್ಟರ್ಗಳಿಗೆಲ್ಲ ನಾವು ಥ್ರೋಬಾಲ್ ಬಗ್ಗೆ ಒಂದು ಮಾಹಿತಿ ಕೊಟ್ವಿ. ಮಾಹಿತಿ ಕೊಟ್ಟಾಗ ಅವ್ರು ಏನಂತಂದ್ರು ಅಂದರೆ, ಇದರಿಂದ ಆಕ್ಯುಪ್ರೆಷರ್ ಆಗುತ್ತೆ, ಇದರಿಂದ ಬ್ರೈನ್ ಡೆವಲಪ್ ಆಗುತ್ತೆ. ನಾನು ನಮ್ಮ ವಾಲಿಬಾಲ್ ಪ್ಲೇಯರ್ಗಳಿಗೆ, ವಾಲಿಬಾಲ್ ಆಟಗಾರರಿಗೆ ಥ್ರೋಬಾಲನ್ನು ಹೇಳಿಕೊಟ್ಟು ಅದನ್ನು ಒಂದು ವಾರ್ಮಪ್ ಎಕ್ಸಸೈಸ್ ಥರ ಇಟ್ಟು ಪ್ರತಿದಿನ ಆಡಿಸಿ, ಅದಾದ ನಂತರ ನಾನು ವಾಲಿಬಾಲ್ ಆಡಿಸಿದ್ರೆ ಅವರ ವಾಲಿಬಾಲ್ ಆಟ ಆಡುವಂಥ ಒಂದು ಚತುರತೆ ಜಾಸ್ತಿ ಆಗಬಹುದಲ್ಲ ಅಂತಂದರು. ನಿಜ ಅದು. ಅಂದರೆ ಅವರ ದೇಹದ ಒಳಗಡೆ ಇರುವಂಥ ಒಂದು ಚಟುವಟಿಕೆ ಏನು ನಡೆಯುತ್ತೋ ಥ್ರೋಬಾಲ್ ಆಡೋದ್ರಿಂದಾಗಿ ಅದು ಇಂಪ್ರೂವ್ ಆದಾಗ ಮತ್ತು ಮೆದುಳು ಚುರುಕಾದಾಗ ಸಹಜವಾಗಿ ಅವರು ವಾಲಿಬಾಲ್ ಆಟವನ್ನು ಇನ್ನೂ ಚೆನ್ನಾಗಿ ಆಡ್ಬೋದು. ಅಥವಾ ಫುಟ್ಬಾಲ್ ಆಟಗಾರರಾಗಿದ್ದರೆ ಅದನ್ನು ಇನ್ನೂ ಚೆನ್ನಾಗಿ ಆಡ್ಬೋದು. ಇಲ್ಲ ಅಥ್ಲೀಟ್ಸ್ ಆಗಿದ್ದರೆ, ರನ್ನರ್ಸು ಅಥವಾ ಇನ್ನು ಬೇರೆ ಎಲೆಕ್ಟ್ರಾನಿಕ್ ಗೇಮ್ ಆಟ ಆಡೋರು, ಈ ಥರದವರು ಸಹ ಅದನ್ನು ಆಟ ಆಡಬಹುದು. ಆವಾಗ ಸಹಜವಾಗಿ ಅವರಿಗೆ ಅವರವ್ರ ಆಟದಲ್ಲಿ ಅವರು ಪರಿಣತಿಯನ್ನು ಇನ್ನೂ ಜಾಸ್ತಿ ಗಳಿಸ್ಬೋದು ಅಂತ ನಮಗೆ ವಿಚಾರ ಬಂತು. ಇದರ ಸಲುವಾಗಿ ನಾವು ಇನ್ಸೆಪ್ಸ್ ಜೊತೆಗೆ ಒಂದು ಕೈ ಜೋಡಿಸ್ಕೊಂಡು ಅಲ್ಲಿ ಒಂದು ಸಂಶೋಧನೆಯನ್ನು ಮಾಡಬೇಕು ಅಂತ ಅವ್ರ ಜೊತೆ ಮಾತಾಡ್ತಾ ಇದ್ದೀವಿ. ಇದಕ್ಕೆಲ್ಲ ಒಂದು ಖರ್ಚುಗಳು ಅಷ್ಟೇ ಇದೆ, ಇಲ್ಲ ಅಂತ ನಾನು ಹೇಳಲ್ಲ. ಯಾರಾದರೂ ದಾನಿಗಳು ನೋಡ್ತಾ ಇರುವಂಥವ್ರು, ನಿಮಗೆ ಆಸಕ್ತಿ ಇದ್ದರೆ ನೀವು ನಮ್ಮ ಜೊತೆ ಕೈ ಜೋಡಿಸ್ಬೋದು, ಬರಬಹುದು. ಇದನ್ನು ನಾವೆಲ್ಲ ಜೊತೆ ತಗೊಂಡು ಹೋಗೋಣ, ಮಾಡೋಣ. ಅಂತಾರಾಷ್ಟ್ರೀಯ ಥ್ರೋಬಾಲ್ ಸಂಸ್ಥೆಗೆ ಇವತ್ತು ಆ ಒಂದು ಕನೆಕ್ಷನ್ ಇದೆ, ರೀಚ್ ಇದೆ. ಆದರೆ ಒಂದು ಧನ ಸಹಾಯ, ಒಂದು ಆರ್ಥಿಕವಾಗಿ ನಾವಿವತ್ತು ಇನ್ನೂ ಅಷ್ಟೊಂದು ಸಬಲರಾಗಿಲ್ಲ ಎಲ್ಲದನ್ನು ಮಾಡೋದಕ್ಕೆ. ಅದರ ಜೊತೆ ಬಂದರೆ ನೀವು ಅದು ಸಾಧ್ಯ ಆಗತ್ತೆ. ಈ ಒಂದು ಸಂದರ್ಭದಲ್ಲಿ ನಾನು ಹೇಳೋದೇನು ಅಂತಂದರೆ, ಅಂತಾರಾಷ್ಟ್ರೀಯ ಥ್ರೋಬಾಲ್ ಫೆಡರೇಷನ್ ಒಂದು ರಿಕಗ್ನೈಸ್ಡ್ ನಾನ್ ಪ್ರಾಫಿಟ್ ಆರ್ಗನೈಸೇಷನ್, ಗೌರ್ಮೆಂಟ್ ಕಡೆಯಿಂದನೇ. ನಮಗೆ ಅನುದಾನ ಅಂತ ಯಾವುದು ಇವತ್ತು ಬರ್ತಾ ಇಲ್ಲ, ಇನ್ನೂ ಶುರು ಮಾಡಬೇಕು. ಆದರೆ ನಾವಾಗಿಂದನೇ ಹಾಕ್ಕೊಂಡು ಹೋಗ್ತಾ ಇದ್ದೀವಿ. ಈಗ ATG ಸಹ ಸಿಕ್ಕಿದೆ, 12A ಸಹ ಸಿಕ್ಕಿದೆ. ಹಾಗಾಗಿ ಯಾರೇ ಅನುದಾನ ಕೊಟ್ಟರು ಅಥವಾ ದಾನಿಗಳಾಗಿ ಯಾರೇ ಬಂದ್ರೂ ಅವರು ಕೊಟ್ಟು ದಾನಕ್ಕೆ ಅವರಿಗೆ ಇನ್ಕಮ್ ಟ್ಯಾಕ್ಸ್ ಎಕ್ಸಂಪ್ಷನ್ ಅಥವಾ ತೆರಿಗೆ ವಿನಾಯಿತಿ ಖಂಡಿತವಾಗಿಯೂ ಸಿಗುತ್ತೆ 50%. ಹಾಗಾಗಿ ನಿಮಗೊಂದು ಇನ್ನೊಂದು ಉಪಯೋಗನೂ ಆಗತ್ತೆ, ನೀವು ದಾನ ಮಾಡೋದ್ರಿಂದ ಸುಮ್ಮನೆ ಹಂಗೆ ಕೊಟ್ಟಂಗೂ ಆಗಲ್ಲ ಅಂತ ನಾನು ಎಲ್ಲರಲ್ಲೂ ಕಳಕಳಿ ವಿನಂತಿ ಮಾಡ್ಕೋತೀನಿ. ದಯವಿಟ್ಟು ಸಹಾಯ ಮಾಡಿ, ನಮಗೂ ಜೊತೆಗೆ ಕರ್ಕೊಂಡು ಹೋಗೋಣ ಎಲ್ಲರೂ ಅಂತ ಹೇಳ್ತೀವಿ. ಸೊ ಇದ್ರ ಬಗ್ಗೆ ಮಾತಾಡಿದ್ರೆ, ಈಗ ಥ್ರೋಬಾಲ್ ಫಾರ್ ಇಂಟರ್ನ್ಯಾಷನಲ್ ಪೀಸ್ ಅಂಡ್ ಸೋಷಲೈಸೇಷನ್ ಬಗ್ಗೆ ಕೆಲವು ಮಾಹಿತಿ ನೀಡಿ, ಹಾಗೆ ಥ್ರೋಬಾಲ್ನ ಒಲಿಂಪಿಕ್ಸ್ನ ಪಯಣದ ಬಗ್ಗೆ ಸ್ವಲ್ಪ ಹೇಳಿ. ಖಂಡಿತ, ಅದು ನನಗೆ ಹೃದಯಕ್ಕೆ ಆಗಿರುವಂಥ ವಿಷಯ. ನೇತ್ರ ತುಂಬ ಒಳ್ಳೆ ಪ್ರಶ್ನೆಗಳನ್ನು ಕೇಳ್ತಾ ಇದ್ದೀರಾ ನೀವು. ಈಗ 58 ದೇಶಗಳು ನಮ್ಮ ಒಂದು ಅಫಿಲಿಯೇಷನ್ನಲ್ಲಿದೆ. ನಾವು ಅಂತಾರಾಷ್ಟ್ರೀಯ ಒಲಿಂಪಿಕ್ ಕಮಿಟಿ ಮೆಂಬರ್ಸನ್ನು UK ಮೀಟ್ ಮಾಡಿದ್ವಿ. ಅದರಿಂದಾಗೇ ನಮಗೆ ಯೂತ್ ಒಲಿಂಪಿಕ್ಸ್ ಕಮಿಟಿ ಮೆಂಬರ್ಸ್ ಆ ಕಡೆಯಿಂದ ಒಂದು ಆಹ್ವಾನ ಬಂತು, ಸೆನೆಗಲ್ನಲ್ಲಿ ಹೋಗಿ ಒಂದು ಪ್ರೆಸೆಂಟ್ ಮಾಡೋದಕ್ಕೆ. ಅವರಿಗೂ ಸಹ ಎಲ್ಲ ಇವತ್ತು ತುಂಬ ಆಸಕ್ತಿ ಇದೆ. ಥ್ರೋಬಾಲ್ ನಿಜವಾಗಿ ಒಂದು ಇಡೀ ಒಂದು ಸೊಸೈಟಿಗೆ, ಸಮಾಜಕ್ಕೆ ಸಹಾಯ ಮಾಡುವಂಥ ಆಟ ಇದು. ಅದರಲ್ಲೂ ದೊಡ್ಡವರಿಗೂ ಸಹ, ಅಂದರೆ ನಾವು 90 ವರ್ಷ ವೃದ್ಧಾಶ್ರಮದಲ್ಲಿ ಸಹ ನಾವು ಕಾರ್ಯಕ್ರಮ ಮಾಡಿದ್ದೀವಿ. ಅಲ್ಲೂ ಜನ 97 ವರ್ಷದವರು, 95 ವರ್ಷದವರು ಎಲ್ಲ ಆಟ ಆಡಿದ್ದಾರೆ. ನೀವು ಬಂದು ಆಟ ಆಡಿಸಿದ್ದೀರಾ ಅವರಿಗೆಲ್ಲ, ಅಲ್ವಾ? ಥ್ರೋಬಾಲ್ಗೆ ವಯಸ್ಸಿನ ಮಿತಿನೇ ಇಲ್ಲ. ವಯಸ್ಸಿನ ಮಿತಿನೇ ಇಲ್ಲ, ಯಾರು ಬೇಕಾದರೂ ಆಡ್ಬೋದು. ಇದರಲ್ಲಿ ಪೆಟ್ಟಾಗೋದು ಅನ್ನೋದಿಲ್ಲ, ಕೂತ್ಕೊಂಡಲ್ಲೇ ಹಿಂಗೆ ಆಟನೂ ಆಡ್ಬೋದು, ಅಲ್ವಾ? ಇಷ್ಟೆಲ್ಲ ಉಪಯೋಗ ಇದೆ. ಒಂದು ಮಕ್ಕಳಿಂದ ಹಿಡಿದು, ಮಧ್ಯವಯಸ್ಕರಿಂದ ಹಿಡಿದು, ಮಹಿಳೆಯರಿಂದ ಹಿಡಿದು, ತೃತೀಯ ಲಿಂಗಿಗಳಿಂದ ಹಿಡಿದು, ತುಂಬ ವಯಸ್ಸಾಗಿರೋರು, ಸೀನಿಯರ್ ಸಿಟಿಜನ್ಸು, ಅವರು ಹಿರಿಯ ನಾಗರಿಕರು ಸಹ ಇದನ್ನು ಆರಾಮಾಗಿ ಆಟ ಆಡ್ಬೋದು, ಪ್ರತಿದಿನ ಆಡ್ಬೋದು. ನಮ್ಮ ಅತ್ತೆಗೆ 79 ವರ್ಷ, 80 ವರ್ಷ ಆಗ್ತಾ ಇದೆ ಈಗ.
ಅವ್ರು ದಿನ ಥ್ರೋಬಾಲ್ ಆಡ್ತಾರೆ, ಆರೋಗ್ಯವಾಗಿದ್ದಾರೆ, ಖುಷಿ ನನಗೆ ಅಲ್ವಾ. ಸೊ ಈ ಒಂದು ಆಟ ಅವರ ಕಣ್ಣಿಗೂ ತುಂಬ ಒಂದು ಅಟ್ರಾಕ್ಟಿವ್ ಆಗಿ ಕಂಡಿದೆ. ಒಲಿಂಪಿಕ್ ಕಮಿಟಿ ಮೆಂಬರ್ಸಿಗೆ ಅವ್ರಿಗೆ ನಮಗೆ ತುಂಬ ಉತ್ತೇಜನ ಕೊಡ್ತಾ ಇದ್ದಾರೆ. ಈಗ ಈ ಸಂದರ್ಭದಲ್ಲಿ ಹೇಳಬೇಕು ಅಂತಂದರೆ ಅವ್ರು ಹೇಳಿದರು 60 ದೇಶ ನಮ್ಮ ಅಫಿಲಿಯೇಷನ್ನಲ್ಲಿರಬೇಕು ಅಂತ. ನಾವಿನ್ನೇನು ರೀಚ್ ಆಗ್ತೀವಿ ಅಲ್ಲಿಗೆ, ಇನ್ನೊಂದು 2 ದೇಶಗಳನ್ನು ನಾವು ಇನ್ನೂ ಪ್ರಯತ್ನ ಮಾಡ್ತಾ ಇದ್ವಿ, ಅಲ್ಲಿಗೆ ರೀಚ್ ಆಗ್ತೀವಿ, ಅದರಲ್ಲೇನು ಪ್ರಾಬ್ಲಮ್ ಇಲ್ಲ. ಜೊತೆಗೆ ಈಗ ಏಮ್ಸ್ ಮೆಂಬರ್ಶಿಪ್ ಅಂತ ನಾವು ತಗೋಬೇಕಾಗತ್ತೆ. ಏಮ್ಸ್ ಅಂತಂದರೆ ಅದು ಅಂತಾರಾಷ್ಟ್ರೀಯ ಒಲಿಂಪಿಕ್ ಕಮಿಟಿಯ ಒಂದು ಬಾಡಿ, ಅದು ಅಂಬ್ರೆಲಾ ಬಾಡಿ ಅಂತ ಹೇಳ್ತಾರಲ್ವ, ಆ ಥರ. ಅವರಲ್ಲಿ ನಾವು ಒಂದು ರಿಜಿಸ್ಟ್ರೇಷನ್ ಮಾಡಿಕೊಂಡ್ರೆ ಇಲ್ಲಿಂದ ಥ್ರೋಬಾಲ್ ಅನ್ನುವಂಥದ್ದು ಒಲಿಂಪಿಕ್ಸಿಗೆ ಹೋಗೋದಕ್ಕೆ ಒಂದು ಹೆಜ್ಜೆ ಇಟ್ಟಂಗೆ. ಅದು ಇನ್ನೊಂದು ಹೆಮ್ಮೆ ವಿಚಾರ ನಮಗೇನು ಅಂತಂದರೆ, ಭಾರತದಿಂದ ನಾವು ಒಲಿಂಪಿಕ್ಸಿಗೆ ಹೋಗಿ ಮೆಡಲ್ ತೊಗೊಂಡು ಬಂದವ್ರಿಗೇ ನಾವು ನಮಸ್ಕಾರ ಹೊಡಿತೀವಿ, ಖುಷಿ ಪಡ್ತೀವಿ, ಹೆಮ್ಮೆ ಪಡಲೇಬೇಕು ಖಂಡಿತವಾಗಿ. ಆದರೆ ಈ ಒಂದು ಪ್ರಯತ್ನ ಹೇಗಿದೆ ಅಂತಂದರೆ, ನಾವೊಂದು ಆಟವನ್ನೇ ತೊಗೊಂಡು ಹೋಗಿ ಒಲಿಂಪಿಕ್ಸಿಗೆ ಕೊಡ್ತಾ ಇದ್ದೀವಿ, ಒಲಿಂಪಿಕ್ಸಲ್ಲಿ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀವಿ ಅಲ್ವಾ. ಇದು ತುಂಬ ದೊಡ್ಡ ಮೈಲ್ ಸ್ಟೋನು, ಇದೊಂಥರ ಹಿಸ್ಟಾರಿಕಲ್ ಮೂಮೆಂಟ್ ಅಂತ ನನಗನ್ಸುತ್ತೆ. ಇತಿಹಾಸದಲ್ಲಿ ನಾವು ಇದನ್ನು ಬರೆದಿಡುವಂಥ ದಿನಗಳು ಬರುತ್ತೆ, ಖಂಡಿತ ಬಂದೇ ಬರಲಿ, ಅದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ ನಾವು. ಇದಕ್ಕೆ ಯಾರಾದರೂ ಒಂದು ಸಹಾಯ ಮಾಡ್ತೀರಾ, ನಿಮ್ಮ ಹೆಸರು ನಮ್ಮ ಜೊತೆ ಸೇರಿಕೊಳ್ಳಿ ಅಂತ ನಾವು ನಮ್ಮ ಆಶಯ. ಪ್ರತಿಯೊಬ್ಬರಿಗೂ ನಾವೊಂದು ಕಳಕಳಿ ವಿನಂತಿ ಮಾಡೋದೇನು ಅಂತಂದರೆ, ಏಮ್ಸ್ ರಿಜಿಸ್ಟ್ರೇಷನ್ಗೆ ಫೀಸ್ ಕಡಿಮೆ ಇಲ್ಲ, ತುಂಬ ಇದೆ. ಆ ಒಂದು ಧನ ಸಹಾಯ ನಮಗೆ ಬೇಕಾಗಿದೆ ಇವತ್ತು ITFಗೆ. ಆದರೆ ಸಹಾಯ ಮಾಡಿದರೆ ತಕ್ಷಣವೇ ನಾವು ಆ ಕಾರ್ಯವನ್ನು ಪೂರ್ಣಗೊಳಿಸ್ಬೋದು. ಆ ಹಂತದಲ್ಲಿ ನಾವು ಇವತ್ತಿದ್ದೀವಿ. ಹಾಗಾಗಿ ನಾನು ವೀಕ್ಷಕರಿಗೂ ಎಲ್ಲರಿಗೂ ಕೇಳ್ಕೊಳ್ತಾ ಇರೋದು ಅಂತಂದರೆ, ನಿಮ್ಮಿಂದ ಸಾಧ್ಯ ಆದಷ್ಟು, ನಾನು ಹೇಳಿದ್ನಲ್ಲ ಈಗ ATGನೂ ಇದೆ ITFಗೆ, ಸರ್ಕಾರದಿಂದನೇ ಒಂದು ನಾನ್ ಪ್ರಾಫಿಟ್ ಆರ್ಗನೈಸೇಷನ್ ಅಂತ ಒಂದು ರಿಕಗ್ನಿಷನ್ ಇದೆ ನಮಗೆ. ಇದರಿಂದಾಗಿ ಯಾರೇ ಸಹಾಯ ಮಾಡಿದ್ರೂ ಲೀಗಲ್ ಆಗಿ ಅವರಿಗೆ ಇನ್ಕಮ್ ಟ್ಯಾಕ್ಸ್ ಬೆನಿಫಿಟು ಸಿಗುತ್ತೆ, ತೆರಿಗೆ ವಿನಾಯಿತಿ ಸಿಗುತ್ತೆ. ಇದರಲ್ಲಿ ಸಹಾಯ ಮಾಡೋದಕ್ಕೆ ಯಾರೇ ಉದ್ಯಮಿಗಳಿದ್ರು ಅಥವಾ ಇಂಡಿವಿಜುವಲ್ ಆಗಿ ಯಾರಾದರೂ ಬಂದ್ರೂ ಪ್ರತಿಯೊಬ್ಬರಿಗೂ ಒಂದು ಉಪಯೋಗ ಆಗುತ್ತೆ. ನಿಮ್ಮ ಹೆಸರು ಒಂದು ಇತಿಹಾಸದಲ್ಲಿ ಬರೆಯುವಂಥ ಒಂದು ಸಂದರ್ಭ ಬರಲಿ ಅಂತ ನಾವು ಆಶಯ ಪಡ್ತೀವಿ. ನಿಮ್ಮೆಲ್ಲರಿಗೂ ಕಳಕಳಿ ವಿನಂತಿ ಮಾಡ್ತಾ ಇದ್ದೀನಿ ನಾನು, ದಯವಿಟ್ಟು ಸಹಾಯ ಮಾಡಿ ನಮಗೆ. ನಾವೆಲ್ಲ ಜೊತೆಗೆ ಸೇರಿ ಹೋಗಿ ಈ ಒಂದು ಆಟವನ್ನು ಒಲಿಂಪಿಕ್ಸ್ ಅಂಗಳದಲ್ಲಿ ಇಡೋಣ, ಇತಿಹಾಸ ಬರೆಯೋಣ ಅಂತ ನಾನು ನಿಮ್ಮನ್ನೆಲ್ಲ ಕೋರ್ಕೋತೀನಿ. ಧನ್ಯವಾದಗಳು ಸಂಪೂರ್ಣ. ನಿಮಗೂ ಹಾಗೂ ಈ ವಿಶ್ವವಾಣಿ ವಾಹಿನಿ ನಮಗೆ ಈ ಒಂದು ಅವಕಾಶ ಕೊಟ್ಟಂತ ವಾಹಿನಿಗೆ ಮತ್ತು ಅವರ ಸಿಬ್ಬಂದಿಗಳಿಗೆ ಹೃತ್ಪೂರ್ವಕ ವಂದನೆಗಳು. ಧನ್ಯವಾದಗಳು ನೇತ್ರ, ಒಳ್ಳೊಳ್ಳೆ ಪ್ರಶ್ನೆಗಳನ್ನು ಕೇಳಿದ್ರಿ. ಹಾಗೆ ಎಲ್ಲ ವೀಕ್ಷಕರಿಗೂ ತುಂಬ ಧನ್ಯವಾದಗಳು. ಇದ್ರ ಜೊತೆಗೆ ನಾನು ವಿಶ್ವೇಶ್ವರ್ ಭಟ್ ಅವರಿಗೆ ಎಷ್ಟು ಧನ್ಯವಾದಗಳನ್ನ ಹೇಳಿದ್ರು ಕಡಿಮೆನೆ. ವಿಶ್ವವಾಣಿ ಹೆಲ್ತ್ ಅಂತ ಒಂದು TV ಚಾನೆಲ್ನ ಪ್ರಾರಂಭ ಮಾಡಿ ನಮಗೊಂದು ಅವಕಾಶ ಒದಗಿಸ್ಕೊಟ್ರು. ರಮೇಶ್ ಅವರು ನಮಗೆ ಅವಕಾಶ ಕೊಟ್ಟರು. ಇಲ್ಲಿ ಸಿಬ್ಬಂದಿ ವರ್ಗದವರು ನಮಗೆ ತುಂಬ ಸಹಕಾರ ಕೊಟ್ಟರು ಇದಕ್ಕೆ ಸಂಬಂಧಪಟ್ಟಾಗೆ. ಹಾಗೆ ಕಿರಣ್ ಉಪಾಧ್ಯಾಯ ಅವರು ನಮಗೆ ಒಂದು ಸಹಾಯ ಮಾಡಿದರು, ರಾಜು ಅಡ್ಕಳ್ಳಿಯವರು ಸಹಾಯ ಮಾಡಿದರು. ಈ ಎಲ್ಲ ಒಂದು ವಿಚಾರಗಳಲ್ಲಿ ನಿಟ್ಟಿನಲ್ಲಿ ತುಂಬ ಸಹಕಾರ ಕೊಟ್ಟಿದ್ದಾರೆ. ಇದು ಪ್ರಪಂಚದಾದ್ಯಂತ ಹಬ್ಬಬೇಕು. ಪ್ರತಿಯೊಬ್ಬರು ಪ್ರತಿ ಮನೆಯಲ್ಲೂ ಒಂದು ಥ್ರೋಬಾಲ್ ಇಟ್ಕೋಬೇಕು, ಆರೋಗ್ಯವಾಗಿರಬೇಕು, ಖುಷಿಯಾಗಿರಬೇಕು. ಆಟ ಅಂತಂದ್ರೇ ಖುಷಿ ಅಲ್ವಾ, ಆಟ ಅಂದರೆ ಖುಷಿ. ಹೌದು, ಮೊದಲನೇದಾಗಿ. ಹಾಗಾಗಿ ಪ್ರತಿಯೊಬ್ಬರು ಆಟ ಆಡಬೇಕು. ನಮ್ಮ ಥ್ರೋಬಾಲ್ ಮೋಟೋ ಕೂಡ ಅದೇ, ಪ್ಲೇ ಥ್ರೋಬಾಲ್ ಸ್ಟೇ ಹೆಲ್ದಿ. ಪ್ಲೇ ಥ್ರೋಬಾಲ್ ಸ್ಟೇ ಹೆಲ್ದಿ. ಆಟ ಆಡಿ, ಥ್ರೋಬಾಲ್ ಆಡಿ, ಆರೋಗ್ಯವಾಗಿರಿ ಅಂತ ಒಂದು ಸಂದೇಶವನ್ನು ಕೊಟ್ಟು ಎಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಾ ನಮಸ್ಕರಿಸ್ತೀನಿ. ಆರೋಗ್ಯ ಮಾಹಿತಿಯ ಇಂಥ ಮತ್ತಷ್ಟು ವಿಡಿಯೋಗಳಿಗಾಗಿ ವಿಶ್ವವಾಣಿ ಹೆಲ್ತ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ.